ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ್. ಗುರುಜಿ ಎಂದಿನಂತೆ ಇಂದು ಕೂಡ ಒಂದು ಕರೆಯೊಂದಿಗೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಗುರುಜಿ. ಹಲೋ ಹಲೋ ನಮಸ್ತೆ ಮಾ, ಯಾರು ಮಾತಾಡ್ತಿದ್ದೀರಾ? ನಾನ್ ಮಾನಸ ಅಂತ ದಾವಣಗೆರೆಯಿಂದ ಮಾತಾಡ್ತಿದ್ದೀನಿ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾನಸ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳಿ ಮಾ. April 3rd, 1987. ಸಮಯ ಬೆಳಗ್ಗೆ 4:40. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಮಾ. 12. ಮಾನಸ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನಮ್ಮ, ಚೆನ್ನಾಗಿದ್ದೇನೆ ತಾಯಿ. ತಾವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಗ್ಲಿ. ಈ 3rd April 1987 ಅಲ್ವಾ? ಹೌದು. ಸರಿ, ಏನ್ ಕೇಳ್ಬೇಕಂತಿದ್ದೀರಾ? ಅಂದ್ರೆ ನಂದು MBA ಮುಗೀತು, ಬಟ್ ಇನ್ನು ಜಾಬ್ ಸಿಗ್ಲಿಲ್ಲ. ನಾನು ಹಂಗೆ ಫ್ಯೂಚರ್ ಬಗ್ಗೆನೂ ಕೇಳ್ಬೇಕಿತ್ತು. ಇದೆ, ಚೆನ್ನಾಗುತ್ತೆ. ಕುಂಭ ಲಗ್ನ ನಿಮ್ಮದು. ರಾಶಿ ಬಂದು ವೃಷಭ ರಾಶಿ, ಆದ್ರೆ ಲಗ್ನ ಬಂದು ಕುಂಭ ಲಗ್ನ. ಕುಂಭ ಲಗ್ನ ಅಂದ್ರೆ ಶನಿ ಲಗ್ನ, ನಿಧಾನ ಲಗ್ನ, ಮಂದ ಲಗ್ನ, ಮಂದಗಮನ ಲಗ್ನ ಅಂತ ಹೇಳ್ತೇವೆ. ಸ್ವಲ್ಪ ಆಸೆ ಜಾಸ್ತಿ, ತುಂಟತನ ಜಾಸ್ತಿ, ಭಾವುಕತನ ಜಾಸ್ತಿ, ಎಲ್ಲರನ್ನ ಒಪ್ಪಿಕೊಳ್ಳತಕ್ಕಂಥ ಗುಣಭಾವ ಜಾಸ್ತಿ, ಎಲ್ರಿಗೂ ಒಳ್ಳೇದು ಮಾಡ್ತೀರಾ, ತುಂಬ ಗಾಂಭೀರ್ಯ. ನೋಡಿ, ನಿಮ್ಮ ಕಣ್ಣಲ್ಲೇ ಒಂಥರ ಹುಳುಪು. ಎಲ್ಲರೂ ಎಲ್ಲಾದ್ರೂ ಹೋದ್ರೆ, ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ, ಯಾರಾದ್ರೂ ಬಂದ್ರು ಕೂಡ ನಿಮ್ಮ ಕಣ್ಣನ್ನೇ ಗಮನಿಸ್ತಿರ್ತಾರೆ, ನಿಮ್ಮ ಹುಬ್ಬು ಕಣ್ಣನ್ನೇ. ಬೇಕಾದ್ರೆ ನೋಡಿ, ಆ ಕಣ್ಣಲ್ಲಿ ಏನೋ ಒಂದು ರೀತಿಯ ಆಕರ್ಷಣ, ಹೊಳಪು. ಅದು ಗಂಡಸರು ಬಿಟ್ಬಿಡಿ, ಸ್ತ್ರೀಯರ ಸಮೇತ ಅಲ್ಲಿ ಏನೋ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ರೀತಿ ತುಂಬ ದೊಡ್ಡ ಗಾಂಭೀರ್ಯದ ಒಂದು ಪ್ರಭಾವ ಅದು ಎದ್ದು ಕಾಣಿಸ್ತಕ್ಕಂಥದ್ದು. ಮೇಲ್ನೋಟಕ್ಕೆ ತುಂಬ ತುಂಟು ಸ್ವಭಾವದಾಗಿ ಕಾಣಿಸಿದ್ರು ಒಳಗಡೆ ತುಂಬ ಗಾಂಭೀರ್ಯದ ಒಂದು ಮನೋಭಾವ. ಏನಾದ್ರೂ ಸಾಧಿಸ್ಬೇಕು, ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು. ಕುಂಭ ಲಗ್ನ ಅಂದ್ರೇನೆ ಟೀಚರ್ ಲಗ್ನ ಅಂತೇವೆ, ಪ್ರೊಫೆಸರ್ ಲಗ್ನ ಅಂತೇವೆ, ಅಡ್ವೈಸರ್ ಲಗ್ನ ಅಂತೇವೆ. ಕನ್ಸಲ್ಟೆಂಟ್ಸ್, ಮಾಸ್ಟರ್ಸ್, ಪ್ರೊಫೆಸರ್ಸ್, ಅಡ್ವೈಸರ್ಸ್, ರಿಸರ್ಚ್ ಅನಾಲಿಸಿಸ್ಟ್, ಸೈಂಟಿಸ್ಟ್, ರಾ, CID, CBI, ಪೊಲೀಸ್ ಡಿಪಾರ್ಟ್ಮೆಂಟ್, ಜ್ಯೋತಿಷ್ಯ, ಅಸ್ಟ್ರೋನಾಟ್ಸ್, ಈ ಥರವುಗಳಿಗೆ ಸಂಬಂಧಪಟ್ಟಂತ ಒಂದು ವೃತ್ತಿ ರಂಗದಲ್ಲಿ ವಿಶೇಷವಾದಂಥ ಸಾಧನೆ ಮಾಡ್ಕೋತಾರೆ ಅನ್ನತಕ್ಕಂಥ ಮಾತು ಹೇಳ್ತೇವೆ ಕುಂಭ ಲಗ್ನಕ್ಕೆ. ನಿಮ್ಮದು ಅಂತ ಒಂದು ಕುಂಭ ಲಗ್ನ. ಆದರೆ ಗುರು ರಾಹು ಸಂಧಿ 2ನೇ ಮನೆಯಲ್ಲಿ ಅಲ್ಲೇ ಇದ್ದಾನೆ ಗುರು, ಹಂಸಯೋಗದಲ್ಲಿ. ಅಲ್ಲಿ ರಾಹು ಸೇರ್ಕೊಂಡಿದ್ದಾನೆ. ಸೊ ಕರಿಯರ, ಫ್ಯಾಮ್ಲಿನ, ನನ್ನ ಕನಸುಗಳ, ಏನೇನೋ ಕನಸುಗಳಿದೆ. ಅತಿ ಮುಖ್ಯವಾಗಿ ಗುರು ರಾಹು ಪ್ರಭಾವ ಆಗಿರೋದ್ರಿಂದ ತುಂಬ ನೋವು ತಿಂದಿದ್ದೀರಾ. ಎಲ್ಲೋ ಅದರಿಂದಲೇ ಸಮಾಜಕ್ಕೆ ಏನಾದರೂ ಮಾಡಬೇಕು, ದಿಸ್ ಕರಪ್ಷನ್ ಶುಡ್ ಬಿ ರಿಮೂವ್ಡ್. ಆಗಾಗ ಮಾತಾಡ್ತಿರ್ತೀರ ನೋಡಿ, ಈ ಭ್ರಷ್ಟ ರಾಜಕಾರಣಿಗಳೆಲ್ಲ ತೊಗೊಂಡು ಹೋಗಿ ಅವನ್ನ ಅರೆಸ್ಟ್ ಮಾಡಿಸಿ ಅವ್ರ ಹತ್ರ ಇರೋ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ಹೋಗಿ ಗೌರ್ಮೆಂಟ್ ಕೊಟ್ಬಿಡ್ಬೇಕು, ಜನಗಳಲ್ಲಿ ಹಂಚಬೇಕು ಅನ್ನತಕ್ಕಂಥ ರಾಬಿನ್ ಹುಡ್ ಮನೋಭಾವ ನಿಮ್ಮದೊಂದೊಂದು ಸಮಯ. ಆಮೇಲೆ ಅಯ್ಯೋ ಬಿಡಪ್ಪ, ನಾವು ನಮ್ಮ ಪಾಡಿಗಿದ್ರೆ ಸಾಕಪ್ಪ ಅನ್ನತಕ್ಕಂಥ ತತ್ವವೂ ಇರ್ತಕ್ಕಂಥದ್ದು. ಸೊ ಸ್ವಲ್ಪ ಪೆಟ್ಟುಗಳು ಜಾಸ್ತಿ. ಎಲ್ಲೋ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ, ಚಾರಿಟೀಸ್, ಟ್ರಸ್ಟ್, ಪಾಲಿಟಿಕ್ಸ್, ಈ ಥರದ ವಿಚಾರಗಳಲ್ಲೂ ತುಂಬ ಆಸೆ ಕೂಡ ಎಳೆಯತಕ್ಕಂಥದ್ದು. ಹೌದೋ ಅಲ್ವೋ ತಾಯಿ? ಹೌದು, ಖಂಡಿತ ಆಗುತ್ತೆ. ಒಂದು ಗುರು ಆಗುವುದು ಅಷ್ಟು ಸುಲಭವಲ್ಲ. ಅಲ್ಲಿ ಅವಮಾನ, ಎಡರು, ತೊಡರು, ಪೆಟ್ಟು, ನೋವು, ದುಃಖ, ದುಮ್ಮಾನ ಎಲ್ಲ ಜಯಿಸಿ ಬಂದು ನಿಲ್ಲತಕ್ಕಂಥದ್ದು. ಯಾರನ್ನು ಪ್ರೀತಿಸ್ತೀವೋ ಅವರೇ ಕುಟ್ಕಿರ್ತಾರೆ, ಯಾರಿಗೂ ಒಳ್ಳೇದು ಮಾಡಿರ್ತೀವೋ ಅವರೇ ನೋವು ಮಾಡಿರ್ತಾರೆ, ಯಾರನ್ನು ತುಂಬ ಹಚ್ಕೊಂಡಿರ್ತೀವೋ. ಯಾಕಂದ್ರೆ ಗುರುವಾಗಿ ಬರೀ ಒಳ್ಳೇದೇ ನೋಡೋದು ಗೊತ್ತಿರುತ್ತೆ, ಅಲ್ಲಿ ಕೆಟ್ಟದ್ದು ಗೊತ್ತಿರೋದಿಲ್ಲ. ಸೊ ಅಂಥ ಒಂದು ಜಾತಕ ನಿಮ್ಮದು ತುಂಬ ಚೆನ್ನಾಗಿದೆ. ಖಂಡಿತ ಆತಂಕ ಪಡಬೇಡಿ. ಕುಂಭ ಲಗ್ನಕ್ಕೆ ಗುರು ಪಂಚಮ ಭಾವಕ್ಕೆ ಈ ಮೇ ನಂತರ ಬರ್ತಕ್ಕಂಥದ್ದು, ವೃಷಭ ರಾಶಿಗೂ 2ನೇ ಭಾವಕ್ಕೆ ಬರ್ತಕ್ಕಂಥದ್ದು. ಕುಟುಂಬ, ಮನೆ, ಮಕ್ಕಳು, ಮದುವೆ, ಪ್ರೀತಿ, ಪ್ರೇಮ, ಆತ್ಮೀಯತೆ, ಪ್ರಯಾಣ, ಉದ್ಯೋಗ, ಹೆಸರು, ಕೀರ್ತಿ, ಲಾಭ ಎಲ್ಲವನ್ನ ಪಡಿತೀರ ತಾಯಿ. ಎಲ್ಲ ಸಿಗುತ್ತೆ.
ವಿಪರೀತ ಶ್ರೀಮಂತಿಕೆ, ಆನಂದ, ವೈಭೋಗ ಎಲ್ಲ ಇರುತ್ತೆ. ಯಾಕೋ ಕುಟುಂಬಕಾರಕ ಗುರು ರಾಹು ಜೊತೆ ಸೇರಿರೋದು ಒಂದು ಪುಟ್ಟದಾಗಿ ಎಲ್ಲೋ ಒಂದು ಕಪ್ಪು ಚುಕ್ಕೆನೋ ಒಂದು ರಿಮಾರ್ಕ್ ಇಡ್ತಕ್ಕಂಥದ್ದು ಮಾಡ್ತಾನೆ. ಅದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಳಿ. ಆದಷ್ಟು ಈ ಒಂದು ಗುರು ರಾಹು ದಕ್ಷಿಣಾಮೂರ್ತಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಶಿವಾಲಯಗಳಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪ್ರಯತ್ನ ಮಾಡಿ. ಒಂದು ಗುರುವಾರ ಇಲ್ಲ ಯಾವುದಾದ್ರೂ ತ್ರಯೋದಶಿ ದಿನ ಶಿವನಿಗೆ ಶಿವಾಲಯಗಳಿಗೆ ಹೋಗಿ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ. ವೆಂಕಟೇಶ್ವರ ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋದ್ರೂ ಒಳ್ಳೆಯದೇ. ಯಾಕಂದ್ರೆ ನಿಮಗೆ ಪಂಚಮಾಧಿಪತಿ ಯಾರಿಗೆ ಇಷ್ಟ ದೈವ, ಯಾವ ದೇವರನ್ನ ಪೂಜೆ ಮಾಡಿದ್ರೆ ಏನು ಫಲ ಅಂತ ಹೇಳ್ತಿರ್ತೇವೆ. ನಿಮಗೆ ಪಂಚಮಾಧಿಪತಿಯಾಗಿ ಬುಧನ ತತ್ವ, ವೆಂಕಟೇಶ, ಆ ವಿಷ್ಣುವನ್ನ ಪೂಜೆ ಮಾಡಿ ನೋಡಿ, ತುಂಬಾ ತೃಪ್ತಿದಾಯಕ ಆಗ್ತಕ್ಕಂಥದ್ದು. ಹೋಗ್ಬೇಕು. ಮಾನಸ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ತಿಳಿಸ್ತಿದ್ರಿ ನಿನ್ನೆ ಅಶ್ವಿನಿ ನಕ್ಷತ್ರದವರಿಗೆ ಎಂತಹ ಒಂದು ಗ್ರಹಣ ದೋಷ ಇದೆ ಅಂತ. ಹಾಗೆ ನೀವು ಹೇಳ್ತಿದ್ರಿ ಕೆಲವೊಂದು ನಕ್ಷತ್ರಗಳಿಗೆ ಜನ್ಮತಃ ಇಂತಹ ದೋಷಗಳು ಬಂದಿರುತ್ತೆ, ಅದನ್ನ ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಅಂತ. ಇವತ್ತು ಯಾವ ನಕ್ಷತ್ರದ ಕುರಿತು ಹೇಳ್ತಾ ಇದ್ದೀರಾ? ಕೃತಿಕಾ ನಕ್ಷತ್ರ, ಕಾರ್ತೀಕ ನಕ್ಷತ್ರ, ಕೃತ್ತಿಗೈ ನಕ್ಷತ್ರ. ಹೌದು, ಅಶ್ವಿನಿ ನಕ್ಷತ್ರ ಆದ್ಮೇಲೆ ಭರಣಿ ನಕ್ಷತ್ರಕ್ಕೆ ಜನ್ಮತಾ ದೋಷ ಇಲ್ಲ. ದೇ ವಿಲ್ ಮ್ಯಾನೇಜ್ ಹ್ಯಾಪಿ ಲೈಫ್. ಕಷ್ಟ ಬಂದರೂ ತುಂಬಾ ದಿನ ಇರೋದಿಲ್ಲ. ಆದರೆ ಕೃತಿಕಾ ನಕ್ಷತ್ರಕ್ಕೆ ದೋಷ ಉಂಟು, ಗ್ರಹಣ ದೋಷ. ಅಂದ್ರೆ ಏನೋ ಒಂದು ನೋವು, ಸಂಕಟ ಅನ್ನೋದು ಸರ್ವಸಾಧಾರಣ ಈ ನಕ್ಷತ್ರದಲ್ಲಿ ಹುಟ್ಟಿದಿರತಕ್ಕಂಥವ್ರಿಗೂ ಕೂಡ. ಅದರಲ್ಲೂ ಕೃತಿಕಾ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಇಟ್ಸ್ ಅ ಕನ್ಫರ್ಮ್ ದಾಂಪತ್ಯ ದೋಷವಾಗಬೇಕು, ಪುತ್ರ ದೋಷವಾಗಬೇಕು, ಗಂಡನಿಂದ ದೋಷವಾಗಬೇಕು, ಗಂಡನ ಮನೆಯವರಿಂದ ದೋಷವಾಗಬೇಕು, ಮದುವೆ ದೋಷವಾಗಬೇಕು, ಮದುವೆಗೂ ಬಂದು ಒಂದು ದೋಷವಾಗಬೇಕು, ಇಲ್ಲ ಮದುವೆ ನಂತರ ಒಂದು ದೋಷವಾಗಬೇಕು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಆ ಕೃತಿಕಾ ನಕ್ಷತ್ರ ಪ್ರಭಾವ, ಸೂರ್ಯ ಪ್ರಭಾವ ಸುಡುತ್ತೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಆ ಜೀವನವನ್ನು ನೋಡಿ, ಮಠ ಮಧ್ಯಾಹ್ನದ ಬಿಸಿಲಿಗೆ ಅಯ್ಯೋಪ್ಪ ಸುಡುತ್ತಪ್ಪ ಅಂತೆಲ್ಲ ನಾವು ಹೇಳ್ತೇವೆ. ಒಂಚೂರು ಸ್ವಲ್ಪ ಗ್ಯಾಸ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ಅಯ್ಯೋ ಆಗೋದಿಲ್ಲಪ್ಪ ಅಂತ ಹೊರಡೋಗ್ತವೆ. ಅಂಥದ್ದು ಸೂರ್ಯ ನಕ್ಷತ್ರದಲ್ಲೇ ಹುಟ್ಟಿರ್ತಕ್ಕಂಥವ್ರು ನಿಮ್ಮಲ್ಲಿ ಇನ್ನೆಷ್ಟು ತೇಜಸ್ಸು ಬಿಸಿ ಇರುತ್ತೆ ಯೋಚನೆ ಮಾಡಿ ನೋಡಿ. ನೀವು ಸುಡಲಿ ಸುಡದಿರಲಿ, ನಿಮ್ಮ ನಕ್ಷತ್ರ ಅಂತೂ ಇನ್ನೊಂದು ಏನನ್ನಾದ್ರೂ ಸುಟ್ಟಿರುತ್ತೆ. ಅದು ಯಾಕೆ, ಏನು ಪರಿಹಾರ ಉಂಟಾ, ಇನ್ನಷ್ಟು ಮಾತುಕತೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಶುಭಂ ವಾಸ್ತು ವಿಭಾಗದಲ್ಲಿ 4 ಕಿಟಕಿಗಳಿದ್ರೆ ಒಳ್ಳೇದ ಕೆಟ್ಟದ್ದ ತಿಳಿಸ್ಕೊಡ್ತೇನೆ, ಕಾದ್ ನೋಡಿ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ನಾನು ಕವಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕವಿತಾ ಅವರೇ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ ಕೇಳ್ಬೇಕಾಗಿತ್ತಾ? ನೀವು ಹುಟ್ಟಿದ ದಿನಾಂಕವನ್ನ ಹೇಳಿ ಕವಿತಾ ಅವರೇ. 18/9/75. 75. ಸಮಯ? ಸಮಯ ಸರಿಯಾಗಿ ಗೊತ್ತಿಲ್ಲ. ಹೌದಾ, ಬೆಳಗಿನ ಸಂಜೆನಾ? ರಾತ್ರಿ, ಮಧ್ಯರಾತ್ರಿ 1 ರಿಂದ 2 ಅಂತ ಹೇಳಿದ. ಸರಿ, 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಕವಿತಾ ಅವರೇ. 9. 9. ಗುರುಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. 2ನೇ ಭಾವದಲ್ಲಿ ನಿಮ್ಮದು ಮಿಥುನ ಲಗ್ನ, 2ನೇ ಭಾವದಲ್ಲಿ ಶನಿ. 2ನೇ ಮನೆಯ ಕುಟುಂಬ, ಪ್ರೀತಿ, ಪ್ರೇಮ, ಗಂಡನ ಭಾವ, ಆತ್ಮೀಯತೆ, ಒಳ್ಳೆತನ, ದುಡಿಯುತ್ತ, ಒಂದು ಪರಿಶ್ರಮ, ನಷ್ಟ, ಏರುಪೇರು, ಸಮಸ್ಯೆ, ಅವಮಾನ, ಮಾತು, ಇವೆಲ್ಲವನ್ನ ತೋರಿಸ್ತಕ್ಕಂಥದ್ದು. ಅಷ್ಟಕ್ಕೂ ದೋಷವಾಗಬೇಕು. ಏನಾದ್ರೂ ಒಂದು ನೋವೇ, ಕುಟುಕತಕ್ಕಂಥ ಒಂದು ಭಾವವೇ. ಕೇಂದ್ರಾಧಿಪತಿ ದೋಷ ಬೇರೆ, ದಾಂಪತ್ಯ ಕುಟುಂಬ ಅನ್ನುವುದಕ್ಕೆ ಒಂದು ಕ್ವಶನ್ ಮಾರ್ಕ್ ಇಟ್ಟು ಬಿಟ್ಟಿದೆ ಅನ್ನತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಗುರುಜಿ. ಸರಿ. ಅದರಲ್ಲೂ ಚಂದ್ರ ಬೇರೆ ನಿಮ್ಮದು ಧನಿಷ್ಠಾ ನಕ್ಷತ್ರ ಪ್ರಭಾವ. ಸ್ವಲ್ಪ ಬಾಯಿ ಜಾಸ್ತಿನೋ ನಿನ್ಗೆ ತಾಯಿ. 1975 ಅಂದ್ರೆ 37-38 ಆಗಿದ್ರು ಇನ್ನೂ ಪೆದ್ದಮ್ಮನಿಗೆ ಮಾತಾಡೋಕೆ ಗೊತ್ತಾಗಲ್ಲ. ನೇರವಾಗಿ ಹೇಳ್ತೀನಿ, ಎಲ್ಲರ ಒಂದೇ ತರನೇ. ಈ ಗುರುಜಿ ಹತ್ರನೂ ಹಾಗೆ 2 ದಿನ ಮಾತಾಡಿದ್ರೆ ಗುರುಜಿಯಪ್ಪ ಒಳ್ಳೇದಪ್ಪ, ಇನ್ನೊಬ್ರು ಯಾರಾದ್ರೂ ಚೆನ್ನಾಗಿ ಮಾತಾಡಿದ್ರು ಅವರು ಒಳ್ಳೇದಪ್ಪ. ಈ ತರದ ಒಂದು ಭಾವುಕತನಕ್ಕೆ ಬಿದ್ದೆ, ಒಳ್ಳೆತನದಿಂದಲೇ ನೋವು ತಿಂದಿರ್ತಕ್ಕಂಥದ್ದು, ಮಾತು ಕೊಟ್ಟು ಸಿಕ್ಕಾಕೊಂಡಿರೋದು, ಮಾತಾಡಿನೂ ಬಯಸ್ಕೊಂಡಿರ್ತಕ್ಕಂಥದ್ದು, ಮಾತಾಡಿ ಕಳ್ಕೊಂಡಿರ್ತಕ್ಕಂಥದ್ದು. ಹೌದು ಅಲ್ವೋ ತಾಯಿ? ಹೌದು ಗುರುಜಿ. ಸ್ವಲ್ಪ ಅದಕ್ಕೆ ಕಂಟ್ರೋಲ್ ಇರಬೇಕು ನನ್ನಮ್ಮ. ಗೆಲ್ಲಬೇಕು ಅಂದ್ರೆ ಒಂದೊಂದು ಸಮಯ ಮೌನವಾಗಿರ್ಬೇಕು.
ಮೌನವೇ 100 ಪ್ರಶ್ನೆಗಳಿಗೂ ಒಂದೇ ಉತ್ತರ ಕೊಡುತ್ತೆ, 1000 ಪ್ರಶ್ನೆಗಳಿಗೂ ಒಂದು ಉತ್ತರ ಕೊಡುತ್ತೆ. ಮಾತಾಡಿ ಸಿಕ್ಕಾಕೊಳ್ಳೋದು ಹೋಗ್ಬಾರ್ದು. ನನ್ನ ತರ ನನಗೂ ಹಾಗೆ ಒಂದೊಂದು ಸಮಯ ಸಿಕ್ಕಾಪಟ್ಟೆ ಮಾತಾಡಿ ಸಿಕ್ಕಾಕೊಬಿಟ್ಟಿರ್ತೇನೆ ಹೇಗಾದ್ರೂ. ಇದು ಮಾತು ಬೆಳ್ಳಿ, ಮೌನ ಬಂಗಾರ. ಸ್ವಲ್ಪ ಅಭ್ಯಾಸ ಮಾಡಿ. ಒಂದು ಜಪಮಾಲೆ ಈ ಶನಿ ಭಾವಕ್ಕೆ ಏನಾದ್ರೂ ಒಂದು ಕುತ್ತು, ನೋವು, ಸಂಕಟ ತಂದಿಟ್ಟು ಬಿಡುತ್ತೆ. ಒಂದು ಜಪಮಾಲೆ ತಗೋಬಂದು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣವೇ ಆ ಶನಿ ಭಾವಕ್ಕೆ ಸಾಯಿರಾಮ್ ಶ್ರೀರಾಮ್, ಸಾಯಿರಾಮ್ ಶ್ರೀರಾಮ್ ಅನ್ನತಕ್ಕಂಥದ್ದು ಜಪ ಮಾಡಿ ರಾತ್ರಿ ಮಲಗೋವಾಗ್ಲೂ ಕೂಡ. ಯಾಕಂದ್ರೆ ಯಾಕೋ ಕುಳಿತುಕೊಂಡಿದ್ರೆ ಕಣ್ಣೀರು ನಿಮಗೆ, ಏನೂ ಬೇಡ, ಯಾವುದೂ ಬೇಡ ಅನ್ನತಕ್ಕಂಥ ಒಂದು ಭಾವ. ಎದೆ ಮೇಲೆ ಬಂಡೆಗಲ್ಲೇ ಕುಳಿತಂತ ಒಂದು ಪ್ರಭಾವ. ಇದ್ದೀನಾ, ಇರಬೇಕಾ, ಇನ್ನೆಷ್ಟು ಅನ್ನತಕ್ಕಂಥದ್ದು ಅನ್ನಿಸ್ತಿರುತ್ತೆ. ಹೌದೋ? ಅದಕ್ಕೋಸ್ಕರ ನೋಡಿ, ಆಗುತ್ತೆ, ಎಲ್ಲರಿಗೂ ಇರುತ್ತೆ ನನ್ನಮ್ಮ, ಎಲ್ರಿಗೂ. ಆದ್ರೆ ಕೆಲವರಿಗೆ ಜನ್ಮತ ಆ ಒಂದು ಫಿಕ್ಸಿಂಗ್ ಮಾಡಿಟ್ಟಿರುತ್ತೆ. ಇಂಥ ಮನೆನೇ, ಇಂಥ ಸ್ನೇಹಿತರೆ, ಇಂಥ ಆತ್ಮೀಯರೇ, ಇದೇ ಹೆಂಡತಿ, ಇದೇ ಮಗು, ಇದೇ ಕುಟುಂಬ, ದುಡಿದಿದ್ದಕ್ಕೆ ಹೋಗ್ಬೇಕು. ಕೆಲವರು ಹೆಣ್ಣು ಮೋಜು ಮಸ್ತಿ ಕೊಟ್ಟು ಬಿಟ್ಟಿರ್ತಾರೆ, ಕೆಲವರು ದಾನ ಧರ್ಮಕ್ಕೆ, ಕೆಲವರು ಕುಟುಂಬಕ್ಕೆ, ಕೆಲವರು ತಾವು ತಿಂದಿರೋಲ್ಲ ಬೇರೆಯವ್ರಿಗೂ ಇಟ್ಟಿರೋದಿಲ್ಲ. ಈ ರೀತಿ ಮೊದಲೇ ನಿಯಮ ನಮ್ಮನ್ನ ಇಂಥದ್ದೇ ಇಲ್ಲೇ ಹೀಗೆ, ಇಂಥ ಕಾಯಿಲೆನೇ ಬರಬೇಕು, ಇಂಥ ಸ್ನೇಹಿತರಿಂದಲೇ ಮೋಸ ಹೋಗ್ಬೇಕು, ಹೆಂಡತಿಯಿಂದಲೇ ಮೋಸ ಹೋಗ್ಬೇಕು, ಗಂಡನಿಂದಲೇ ಮೋಸ ಹೋಗ್ಬೇಕು, ತಂದೆ ತಾಯಿನೇ ನೋಡ್ಬೇಕು, ತಂದೆ ತಾಯಿಯೇ ಮಕ್ಕಳನ್ನು ನೋಡ್ಬೇಕು ಕೊನೆಯವರೆಗೂ ಅನ್ನತಕ್ಕಂಥದ್ದು ಮೊದಲೇ ಕಾರ್ಯರೂಪವಾಗಿ ಒಂದು ಡೈರಿ ತರ ಬರೆದು ಕಳಿಸ್ಬಿಟ್ಟಿರ್ತಾರೆ ನಮ್ಮ ಮನೆ ಬರ. ಸೊ ಅಂತ ಒಂದು ಪ್ರಭಾವ. ಆದರೆ ಎರಡನೇ ಭಾವಕ್ಕೆ ಶನಿ ಬಂದ್ರೆ ಅಲ್ಲೊಂದು ಅದ್ಭುತ ಶಕ್ತಿನೂ ಇದೆ. ದೇ ಕ್ಯಾನ್ ಡೂ ಎನಿಥಿಂಗ್. ಛಲ ಬಿದ್ರೆ ಚಾಣಕ್ಯನಿಗಿಂತಲೂ ತುಂಬಾ ದೊಡ್ಡ ಛಲ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಷ್ಟು ಒಂದು ತಾಕತ್ತು ಎರಡನೇ ಮನೇಲಿ ಶನಿ ಬಂದ್ರೆ ಆಗುತ್ತೆ. ಅಂತ ಒಂದು ಭಾವ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಗುರು ಸ್ವಕ್ಷೇತ್ರ, ಬುಧ ಸ್ವಕ್ಷೇತ್ರ, ಆ ಒಂದು ರಾಹು ನೀಚ, ಕೇತು ನೀಚ, ರಾಮ ಇಷ್ಟು ಒಂದು ಅದ್ಭುತ ಆಗೋದು ತುಂಬಾ ಅಪರೂಪ. ತುಂಬಾ ಅಡಿಗೆ ಚೆನ್ನಾಗಾಯ್ತು ಅಂದ್ರೆ ಕೆಟ್ಟೋಗುತ್ತೆ, ಇದು ಪಕ್ಕ. ತುಂಬಾ ಒಳ್ಳೆಯವರೇ ಬೇಗ ಕೆಟ್ಟೋಗೋದು. ತುಂಬಾ ಬೆಳ್ಳಗಿರೋ ಹಾಲೇ ಬೇಗ ಕೆಟ್ಟೋಗ್ತಕ್ಕಂಥದ್ದು. ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಂತ ಹೇಳ್ತೇವೆ. ತುಂಬಾ ಬೆಳ್ಳಗಿರೋ ಬಟ್ಟೆ ಮೇಲೇನೆ ಬೇಗ ಕಲೆ ಬೀಳೋದು, ಕರೆ ಆಗೋದು ಅನ್ನೋ ರೀತಿ. ಅದರಿಂದ ಆ ಶನಿ ಭಾವಕ್ಕೆ ಪ್ರತಿ ತಿಂಗಳು ಶನಿವಾರ ಶಿವಾಲಯಗಳಲ್ಲಿ ಅಕಸ್ಮಾತ್ ಶನಿವಾರದಂದೇ ತ್ರಯೋದಶಿ ಬಿದ್ರೆ, ಪ್ರದೋಷ ಬಿದ್ರೆ ತುಂಬಾ ವಿಶೇಷ. ಆವತ್ತು ಶನಿ ಪ್ರದೋಷದಂದು ಶಿವನಿಗೆ ಅಭಿಷೇಕಕ್ಕೆ ಜೇನುತುಪ್ಪ ಕೊಡ್ತಾ ಬನ್ನಿ, ಪ್ರದೋಷದಂದು ಕೊಡ್ತಾ ಬನ್ನಿ. ಅಕಸ್ಮಾತ್ ಶನಿವಾರವೇ ಬಿದ್ರೆ ಅದೊಂದು ಅದ್ಭುತ. ನಿಮ್ಮ ಸಮಸ್ಯೆಗಳಿಗೆ ರಾಮಬಾಣ. ಅದು ಶನಿ ನಿಮ್ಮ ಜಾತಕದಲ್ಲಿ ಪುಷ್ಯ ನಕ್ಷತ್ರದಲ್ಲೇ ಇದ್ದಾನೆ. ಈ ಮೃತ್ಯುಂಜಯನನ್ನ ನಿಲ್ಲಿಸ್ಬೇಕು ಅಂದ್ರೆ ಆ ಮಹಾ ಮೃತ್ಯುಂಜಯನನ್ನ ಹಿಡ್ಕೋಬೇಕು ಅಂತಕ್ಕಂಥದ್ದು ಹೇಳ್ತೇವೆ. ಅಷ್ಟು ಮಾಡಿಸೋ ತಾಯಿ, ಚೆನ್ನಾಗಿರ್ತೀರಾ, ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಕವಿತಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಅಂತ ಹೇಳ್ತಾ. ವೀಕ್ಷಕರೇ, ನೀವು ಕೂಡ ಕರೆ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೇನೆ. ಪ್ರಯತ್ನ ಮಾಡ್ತಾ ಇರಿ, ಖಂಡಿತವಾಗ್ಲೂ ಸಿಗತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಹಾ ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ಸುಜಾತಾ ಅಂತೇಳಿ. ಸುಜಾತಾ ಅವರೇ, ನಿಮ್ಮ ವಾಯ್ಸ್ ಸರಿಯಾಗಿ ನಮಗೆ ಕೇಳಿಸ್ತಿಲ್ಲ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸುಜಾತಾ ಅವರೇ? ಗುಲ್ಬರ್ಗಾದಿಂದ್ರಿ. ಗುಲ್ಬರ್ಗಾದಿಂದ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನಮ್ ಮಗನ್ ಬಗ್ಗೆ ರೀ. ಅವ್ರ ಹೆಸರು? ಆನಂದ್ ಅಂತೇಳಿ. ಆನಂದ್ ಅವರು ಹುಟ್ಟಿದ ದಿನಾಂಕವನ್ನ ಹೇಳಿ. 28 82. ಸಮಯ ಮಾ? 10:30 ಬೆಳಗ್ಗೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸುಜಾತಾ ಅವ್ರೆ. 9 ರೀ. ಗುರುಜಿ ಇದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ಚೆನ್ನಾಗಿದ್ದೀರಿ? ನೋಡುವ, ಚೆನ್ನಾಗಿದೆ. ನನ್ನ ತಾಯಿ ಆಶೀರ್ವಾದ, ಈ ತಾಯಿ ಮನ್ಯಾಗ ಎಲ್ಲರೂ ಚೆನ್ನಾಗಿದಾರಿ? ಚೆನ್ನಾಗಿದ್ದೇವೆ ನಿಮ್ಮ ಆಶೀರ್ವಾದದಿಂದ. ತಾಯಿ ಆಶೀರ್ವಾದ ಯಾವತ್ತೂ ಶ್ರೇಷ್ಠವೇ. ಎಲ್ಲದಕ್ಕಿಂತಲೂ ಭಗವಂತ ಕೂಡ ಅಲ್ಲಿರ್ಲಿಕ್ಕಾಗೋಲ್ಲ ಅಂತ ತಾಯಿ ರೂಪದಲ್ಲಿ ಕಳಿಸ್ತಾನಂತೆ. ನಿಮ್ಮಂತ ತಾಯಂದ್ರ ಆಶೀರ್ವಾದದಿಂದ ಚೆನ್ನಾಗಿದ್ದೇನೆ ತಾಯಿ, ಚೆನ್ನಾಗಿದೆ. ಬಹಳ ಸಂತೋಷ ಗುರುಜಿ, ಬಹಳ ಸಂತೋಷ ಆಯ್ತು ನಮಗೆ. ಏನ್ ಕೇಳ್ಬೇಕಿತ್ತು ಹೇಳಪ್ಪ. ಎಲ್ಲಿ ನಮ್ಮ ಮಗನಿಗೆ ಮದುವೆ ಮಾಡ್ಬೇಕಾದ್ರೆ ಎಲ್ಲಿ ನೋಡ್ತಾ ಇದ್ರು ಸೆಟ್ ಆಗಲ್ಲ. ಮದುವೆದೇನ್ ಚಿಂತೆ, ಆತಂಕ ಏನ್ ಪಡಬೇಡಿ. ಸ್ವಲ್ಪ ಗುರುಬಲ ಏರಿಳ್ತಾ ಇರ್ತಕ್ಕಂಥದ್ದು. ಲಗ್ನ ಭಾವಕ್ಕೆ ಸ್ವಲ್ಪ ಕುಜ ಪ್ರಭಾವ, ಅದು ಸ್ವಾತಿ ನಕ್ಷತ್ರದಲ್ಲಿ ಇದ್ದಾನೆ.
ಗುರು ಸೇರಿಕೊಂಡು ಪುಷ್ಯ ನಕ್ಷತ್ರಕ್ಕೆ ಶನಿ ರಾಹು ಸಂಧಿಯಾದಂತ ಒಂದು ಭಾವ. ಈಗಲೂ ಕೂಡ ಈತನ ತುಲಾ ಲಗ್ನದಲ್ಲಿ ಶನಿ ರಾಹು ಸಂಧಿ ಆಗಿರ್ತಕ್ಕಂಥ ಒಂದು ಭಾವ. ಆದಷ್ಟು ಈ ಒಂದು 25ನೇ ತಾರೀಕು ಫೆಬ್ರವರಿಗೆ ಹುಣ್ಣಿಮೆ ಬರುತ್ತೆ, ತುಂಬಾ ವಿಶೇಷ. ಅವತ್ತು ಯಾವುದಾದ್ರೂ ದೇವಿ ದೇವಸ್ಥಾನದಲ್ಲಿ ನಿಮ್ಮ ಮಗನ ಹೆಸರಿನಲ್ಲಿ ಮೊರದ ಬಾಗೀನವನ್ನ ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ತುಂಬಾ ವಿಶೇಷ ಆಗುತ್ತೆ, ಆ ಸಮಸ್ಯೆಗೆ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಶನಿ ರಾಹು ಸಂಧಿಗೆ ಎಲ್ಲೋ ಒಂದು ಪಿತೃ ಶಾಪ, ಹಿರಿಯರ ಶಾಪ, ಕುಟುಂಬದಲ್ಲಿ ಎಲ್ಲ ಇದೆ, ನೆಮ್ಮದಿ ಇಲ್ಲ, ಎಲ್ಲ ಇದೆ, ಏನು ಬಳಸ್ಕೊಳಕ್ಕಾಗ್ತಿಲ್ಲ, ಅನುಭವಿಸ್ಲಿಕ್ಕಾಗ್ತಿಲ್ಲ, ಒಳ್ಳೇದು ಮಾಡ್ಲಿಕ್ಕಾಗ್ತಿಲ್ಲ, ಎಲ್ಲ ಬರೀ ಉಲ್ಟಾನೇ ಆಗ್ತಿದೆ, ಬರೀ ಬಡಿತಾ ಇದೆ. ಪ್ರತಿಯೊಂದು ನೋವು, ಪ್ರತಿಯೊಂದು ಹೋರಾಟ, ಪ್ರತಿಯೊಂದು ಎಳೆದಾಡಿರ್ತಕ್ಕಂಥ, ನೀವೇ ಹೋರಾಟ ಮಾಡಿರ್ತಕ್ಕಂಥ ತಾಯಿ ಜೀವ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಆತಂಕ ಪಡಬೇಡಿ. ಮನೆಯಲ್ಲಿ ಆಯಿತು ಅಂದ್ರೆ ಒಮ್ಮೆ ಈ ಶನಿ ರಾಹು ಸಂಧಿಗೆ ನಕ್ಷತ್ರ ಪುಂಜ ಯಂತ್ರ ಅಂತ ಹೇಳ್ತೇನೆ, ಅದನ್ನಿಟ್ಟು ಪ್ರತಿಷ್ಠಾಪನೆ ಮಾಡಿಕೊಂಡು ಅನುಷ್ಠಾನ ಮಾಡ್ಕೊಳ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಆ ಶನಿ ರಾಹು ಭಾವಕ್ಕೆ ವರ್ಷಕ್ಕೊಮ್ಮೆ ಕುಟುಂಬದೆಲ್ಲರೂ ಸೇರಿಬಿಟ್ಟು ಹಿರಿಯರ ಪಿತೃ ಕಾರ್ಯಗಳನ್ನ ಮಾಡಿ ಒಂದು 4 ಜನಕ್ಕೆ ಊಟ ಹಾಕಿ. ಇಲ್ಲ ಪ್ರತಿ ಅಮಾವಾಸ್ಯೆ ಒಂದು 3/4 kg, ಒಂದು 800 ಗ್ರಾಂ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅನ್ನಕ್ಕೆ ಒಂದಷ್ಟು ಎಳ್ಳು, ಬಿಳಿ ಎಳ್ಳು ಸೇರಿಸ್ಕೊಂಡ್ರು ಸರಿ. ಚಿತ್ರಾನ್ನ, ಮೊಸರನ್ನ, ಮಜ್ಜಿಗೆಯನ್ನ, ಹುಳಿಯನ್ನ, ಖಾರದನ್ನ, ಪೊಂಗಲ್ ಈ ಥರ ಏನಾದ್ರೂ ಒಂದು ಮಾಡಿಬಿಟ್ಟು ಹಂಚಿಬಿಡಿ. ಯಾರಾದ್ರೂ ದೇವಸ್ಥಾನಗಳ ಹತ್ರ ಹೋಗಿ ಬಡವರಿಗೆ, ಬಗ್ಗರಿಗೆ, ಯಾರು ಬಂದಿದ್ರು ಭಕ್ತಾದಿಗಳಿಗೆ ಹಂಚ್ತಕ್ಕಂಥದ್ದು ಮಾಡಿ. ತುಂಬಾ ಒಳ್ಳೇದಾಗುತ್ತೆ. ಖಂಡಿತ 8 ಇಲ್ಲ 7 ತಿಂಗಳಲ್ಲಿ ಕರೆ ಮಾಡಿನೂ ಹೇಳ್ತೀರಾ ಗುರುಗಳೇ ದಾರಿ ಆಯ್ತು ಅನ್ನತಕ್ಕಂಥದ್ದು. ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಪ್ರಕಾಶ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಪ್ರಕಾಶ್ ಅವರೇ? ಇಲ್ಲೇ ಮಲ್ಲೇಶ್ವರಂ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಿಮ್ ಬ್ರದರ್ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಹೆಸರು? ಹೆಸರು ದೇವೇಂದ್ರ ಅಂತ. ಹುಟ್ಟಿದ ದಿನಾಂಕ? 1/09/1985. ಸಮಯ? ಬೆಳಗ್ಗೆ 11:40. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 1. ಪ್ರಕಾಶ್ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಶಂಕರ್. ನಮಸ್ತೆ ಗುರುಜಿ. ನಮಸ್ತೆಪ್ಪ. ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 1 ಜುಲೈ 1985. 01/09. ಅರ್ಥ ಆಗ್ಲಿಲ್ಲ. 1/9/1985. ಓಕೆ, 1/9. ಸರಿ ಸರಿ. ಬೆಳಗ್ಗೆ 11:40. ಸರಿ. ಲಗ್ನಕ್ಕೆ ನೋಡಿ, ಆ ಜಾತಕ ಹೇಳ್ಬೇಕಾದ್ರೆ ಆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸೇ ಕನ್ಫ್ಯೂಷನ್ ಅನ್ಬೇಕಾದ್ರೆ ಅಲ್ಲಿ ಜಾತಕದಲ್ಲೂ ಏನೋ ಒಂದು ಕನ್ಫ್ಯೂಷನ್ ಇರಲೇಬೇಕು. ಸರಿಯಾದ ಗುರು ಸಿಗೋಲ್ಲ, ಇಲ್ಲ ಸರಿಯಾದ ಒಂದು ನಿಯಮ ಸಿಗೋಲ್ಲ. ಈ ಥರ ಆಗಬೇಕು ಅಂದ್ರೆ ಅಲ್ಲೇನೋ ಸನ್ನೆಗಳು ಅಂತ ಹೇಳ್ತೇವೆ ನಾವು, ಆ ವೈಬ್ರೇಷನ್. ಅಂದ್ರೆ ಈ ಜಾತಕದಲ್ಲಿ ಗುರುಬಲವಿಲ್ಲ, ಗುರುದೋಷವಿರತಕ್ಕಂಥ ಒಂದು ಜಾತಕ. ಗುರು 1985 ಈಸ್ ಅ ಡಿಸಾಸ್ಟರ್. ಇದು ಪಕ್ಕ. ಯಾರು 1985ನಲ್ಲಿ ಹುಟ್ಟಿರ್ತಾರೋ ಅವರಿಗೆ ಪರಿಶ್ರಮ ಜಾಸ್ತಿ. ಆ ಸಂದರ್ಭದಲ್ಲಿ ಶನಿರಾಹು ಶನಿಕೇತು ಸಂಧಿ ಇರತಕ್ಕಂಥ ಒಂದು ಜಾತಕ ಪ್ರಭಾವಗಳು, ಹಾಗೆ ಗುರು ಬೇರೆ ನೀಚನಾಗಿರ್ತಕ್ಕಂಥ ಒಂದು ಪ್ರಭಾವಗಳಿರ್ತವೆ. ಅತಿ ಮುಖ್ಯವಾಗಿ ಕುಜರಾಹು ಸಂಧಿಗಳು, ಕುಜಾಶನಿ ಸಂಧಿಗಳು, ಇಂಥ ಒಂದು ಸಂಧಿಗಳು 1985ನಲ್ಲಿ ಉದ್ಭವಿಸಿರ್ತಕ್ಕಂಥದ್ದು. ಹೇಗೆ 1973ನಲ್ಲಿ ಗುರು ನೀಚನಾಗಿ ದಾಂಪತ್ಯಕ್ಕೆ ಕೂತಿರ್ತಾನೋ, ಇಲ್ಲ ಹಣಕಾಸು ಕೂತಿರ್ತಾನೋ, 1985 ಅವರಿಗೆ ಉದ್ಯೋಗ, ಕುಟುಂಬ ಅನ್ನುವುದು ಪ್ರತಿಯೊಂದು ಹೋರಾಟವೇ. ಹೌದೋ ಅಲ್ವೋ? ಹೌದು ಗುರುಜಿ. ಕೇಳ್ತಾರ ಇವರು ಮುಖ್ಯವಾಗಿ ಮಾತು, ಅದು ಒಂದು ಬರ್ತಕ್ಕಂಥದ್ದು. ಚಂದ್ರನಿಗೆ ಬೇರೆ ರಾಹು ಪ್ರೇರಿತ, ಭಾಗ್ಯಾಧಿಪತಿಗೆ ಚಂದ್ರ, ಅದಕ್ಕೆ ರಾಹು ಹಿಡ್ಕೊಂಡಿದ್ದಾನೆ, ಗರ ಬಡ್ದಿದೆ, ಏನೇನೋ ಮಾಡ್ತಾನೆ, ಏನೇನೋ ಮಾಡಬೇಕು ಅನ್ಕೋತಾನೆ, ಎಲ್ಲದರಲ್ಲೂ ಏರುಪೇರು. ನೋಡಿ, ಇವರು ಜೀವನದಲ್ಲಿ ಕನ್ಫರ್ಮ್ ಯಾವುದೋ ಕಾರಣಾರ್ಥವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಇಲ್ಲ ಜೈಲು ಮೆಟ್ಲು ಹತ್ತೋವರೆಗೂ ಆಗ್ತಕ್ಕಂಥ ಸಂದರ್ಭಗಳು ಉದ್ಭವಿಸ್ಬಿಡ್ತವೆ. ಯಾರಿಗೋ ಶೂರಿಟಿ ಕೊಟ್ಟು ಸಹಾಯ ಮಾಡ್ಲಿಕ್ಕೆ ಹೋಗೋ, ಏನೋ ಒಂದು ಸಮಸ್ಯೆನಲ್ಲಿ ಇರುಕಿಕೊಂಡು ಪ್ರಾಣಾಪಾಯದ ಒಂದು ಮಟ್ಟಕ್ಕೂ ಹೋಗಿ ತಲುಪ್ತಕ್ಕಂಥದ್ದು ಆಗುತ್ತೆ. 1-2-3 ಬಾರಿ ಆಕ್ಸಿಡೆಂಟ್ಗಳಿಂದಲೂ ಪಾರಾಗ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ ಅದ 1-2-3 ಸಲ ಆಗಿರುತ್ತೆ. ಅವಮಾನ ಪ್ರಸಂಗಗಳು, ನೋವಿನ ಪ್ರಸಂಗಗಳು, ಹೋರಾಟದ ಪ್ರಸಂಗಗಳು, ಇದಿಷ್ಟು ಎಳೆದಾಟ ಈ ಕುಟುಂಬದಲ್ಲೇ
ಏನಾದ್ರೂ ಒಗ್ಗಟ್ಟು ಹೊಡಿತಕ್ಕಂಥದ್ದಾಗುತ್ತೆ, ಏನಾದ್ರೂ ಒಂದು ಸಮಸ್ಯೆಗಳು ಈ ಮನೆಯಲ್ಲೇ ಈ ಕುಟುಂಬದಲ್ಲೇ ಇರ್ತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಗುರುಜಿ. ಆ ಚಂದ್ರನಿಗೆ ರಾಹುಭಾವ ಭಾಗ್ಯಾಧಿಪತಿ ಚೆನ್ನಾಗಿದ್ರೂ ಕೂಡ ರಾಹುಗ್ರಸ್ತನಾಗಿರುವುದರಿಂದ ಆದಷ್ಟು ಚಾಮುಂಡೇಶ್ವರಿ ದೇವಸ್ಥಾನ, ಕಾಳಿಕಾ ದೇವಸ್ಥಾನ, ಭದ್ರಕಾಳಿ ದೇವಸ್ಥಾನ, ಮಾರಿಯಮ್ಮ ದೇವಸ್ಥಾನ, ದುರ್ಗಾ ದೇವಸ್ಥಾನ, ಉಗ್ರ ದೇವತೆಗಳ ದೇವಸ್ಥಾನದಲ್ಲಿ ಬೆಳಿಗ್ಗೆನೆ ಅಭಿಷೇಕ ಮಾಡ್ತಿರ್ತಾರೆ. ಅದರಲ್ಲೂ ಅಷ್ಟಮಿ ದಿನಗಳಂದು ತಪ್ಪದೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು, ಅಭಿಷೇಕಕ್ಕೆ ಏನಾದರೂ ಕೊಡಿಸ್ತಕ್ಕಂಥದ್ದು ಮಾಡಿಸ್ತಾ ಬನ್ನಿ. ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಶನಿಕೇತು ಭಾವಕ್ಕೆ ಒಮ್ಮೆ ಗೋಕರ್ಣದಲ್ಲಿ ನಾರಾಯಣ ಬಲಿಯನ್ನ ಮಾಡಿಸ್ತಕ್ಕಂಥದ್ದು. ಕುಟುಂಬಸ್ಥರೆಲ್ಲರೂ ಸೇರಿಕೊಂಡು ಹಿರಿಯರ ಹೆಸರಿನಲ್ಲಿ ನಾರಾಯಣ ಬಲಿಯನ್ನ ಮಾಡಿ ಬನ್ನಿ. ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಹೋಗ್ಬನ್ನಿ. ಪ್ರಕಾಶ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೆ ಮತ್ತೆ ಯತ್ನವನ್ನ ಮಾಡ್ತಾ ಇರಿ, ಖಂಡಿತವಾಗ್ಲೂ ಒಂದಲ್ಲ ಒಂದ್ಸರಿ ಸಿಕ್ಕೇ ಸಿಗತ್ತೆ ಲೈನ್ ಅಂತ ಹೇಳ್ತಾ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಾನು ಕಸ್ತೂರಿ ಅಂತ ಮಂಗಳೂರಿಂದ ಮಾತಾಡ್ತಿದ್ದೇನಮ್ಮ. ನಮಸ್ತೆ ಕಸ್ತೂರಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು ಸುಮಿತ್ ಅಂತ. ಸುಮಿತ್ ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 21 ಸೆಪ್ಟೆಂಬರ್ 1981. 81. ಸರಿಮಾ. ಸಮಯ? ಸಮಯ 3:25 ಸಂಜೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 3. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಲಗ್ನೇಚ ರಾಹು ಪಾಪಿ. ಲಗ್ನದಲ್ಲಿ ಪಾಪಗ್ರಹಗಳು ಬಂದಾಗ ಅಲ್ಲಿ ಶುಭ ಕಾರ್ಯಗಳಿಗೆ ದಿಗ್ಬಂಧನವಾಗುವುದು. ಅವರು ಒಳ್ಳೆಯವರಿದ್ದರೂ ಶುಭ ಕಾರ್ಯಗಳಾಗಲು ಬಿಡುವುದಿಲ್ಲ, ಮದುವೆ ಕಾರ್ಯಗಳಾಗಲು ಬಿಡುವುದಿಲ್ಲ. ಏನಾದ್ರೂ ಕಂಟಕ ಆಗೋದು, ವಿಘ್ನ ಆಗೋದು, ಮದುವೆ ಆದ್ಮೇಲೆ ತೊಂದರೆ ಆಗೋದು, ಈ ಥರ ಏನಾದ್ರೂ ಒಂದು ಎಳೆದಾಟ ಮಾಡಿರ್ತಕ್ಕಂಥದ್ದು. ನಿಮ್ಮ ಮಗನ ಜಾತಕದಲ್ಲಿ ಕುಜರಾಹು ಸಂಧಿ, ಲಗ್ನದಲ್ಲಿ ಬೇರೆ ಕೇತು ಕಂಟಕನಾಗಿ ಕುಳಿತಿರ್ತಕ್ಕಂಥ ಒಂದು ಛಾಯ. ಸೊ ಖಂಡಿತ ದಾಂಪತ್ಯ ವಿಚಾರದಲ್ಲೂ ಉದ್ಯೋಗ ವಿಚಾರದಲ್ಲೂ ಬಿರುಗಾಳಿ ಎಬ್ಬಿಸಬೇಕು. ಏನಾದ್ರೂ ಒಂದು ನೋವು. ಹೌದೋ ಅಲ್ವೋ? ಹೌದು ಸರ್. ಸರಿ. ಮದುವೆ ಆಯ್ತಮ್ಮ ಇವರಿಗೆ? ಇಲ್ಲ, ಆಗ್ಲಿಲ್ಲ. ಅವನೊಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ. ನಮ್ಗೆ ಇಷ್ಟ ಇಲ್ಲ ಆ ಹುಡುಗಿ, ಅದು ಕೇಳ್ತಾ ಇಲ್ಲ ಅವನು. ನಾನು ಈಗ ತಾನೇ ಹೇಳಿದೆ, ಬಿರುಗಾಳಿ ಎಬ್ಬಿಸುವುದು ಅನ್ನತಕ್ಕಂಥದ್ದು. ಅವರ ಜೀವನಕ್ಕೇನೋ ಬಿರುಗಾಳಿ ಎಬ್ಬಿಸಬೇಕು. ಶಾಂತ ರೀತಿಯಲ್ಲಿ ಆಗಲು ಬಿಡುವುದಿಲ್ಲ. ಜೀವನ ಪರ್ಯಂತ ಬಿರುಗಾಳಿ ಆಗಿರಬೇಕು ಅನ್ನತಕ್ಕಂಥದ್ದು. ಅಂತಹವರಿಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹಿರಿಯರು. ನನಗೆ ಗೊತ್ತಿದೆ ನಿಮಗೆ ನೋವಾಗುತ್ತೆ, ಬಟ್ ನಿಜವನ್ನು ಒಪ್ಪಿಕೊಳ್ಳಲೇಬೇಕು. ಗುರುವಾದವನ ಕರ್ತವ್ಯವೂ ಅದೇ, ನಿಜವನ್ನೇ ತೋರಿಸಬೇಕು. ಇದಿಷ್ಟೇ, ಇಲ್ಲದ್ದು ಇಲ್ಲ ಅನ್ನತಕ್ಕಂಥದ್ದು. ನೋಡಿ, ಇವನಿಗೆ ಸಪ್ತಮಾಧಿಪತಿ ಷಷ್ಠಭಾವ, ಇವನಿಗೆ ಮದುವೆನೇ ಇಲ್ಲೋ ನನ್ನಮ್ಮ. ಅಲ್ಲಿ ಏನೋ ನೋವಾಗಿಬಿಡಬೇಕು. ಲಗ್ನದಲ್ಲಿ ಕೇತು ಕಟ್ಟಿ ಹಾಕಿ ಸನ್ಯಾಸ ಭಾವ ಮಾಡಿಸಬೇಕು. ಅದಕ್ಕೊಂದು ಕಾರಣ ಸೃಷ್ಟಿ ಆಗಬೇಕು. ಅವನೊಂದು ಹುಡುಗಿನ ಇಷ್ಟಪಡಬೇಕು, ಅದು ನಿಮಗಿಷ್ಟವಾಗದೆ. ನೋಡಿ, ಅವನು ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ನಿಮಗೆ ನೋವು ಕೊಟ್ಟು ಮನೆ ಹೊಡೆದು ಯಾವತ್ತೂ ಹೋಗಿ ಮಾಡ್ಕೋತಿದ್ದ. ನಿಮಗೆ ನೋವಾಗಬಾರ್ದು ಅಷ್ಟೇ, ಸುಮ್ಮನಿದ್ದಾನೆ. ನೀವು ಒಪ್ಕೊಳ್ಳಿ, ಮಾಡ್ಕೋತೀನಿ, ಇಲ್ಲ ನನಗೆ ಮದುವೆನೇ ಬೇಡ ಅನ್ನೋ ರೀತಿನಲ್ಲಿ ಇದ್ದು ಬಿಟ್ಟಿದ್ದಾನೆ. ಹೌದೋ ಅಲ್ವೋ? ಹೌದು ಗುರುಜಿ. ದಯವಿಟ್ಟು ಅವನಿಗೆ ಅಂಥದ್ದೇ ಒಂದು ದೋಷ ಇದೆ. ஒரு ಕಾರಣಮಿಲ್ಲಾமல் ஒரு ಕಾರ್ಯமும் நடக்காದಂತಾರೆ. ಅದಕ್ಕೊಂದು ಕಾರಣ. ಅವನು ಮನಸ್ಸು ಹೊಡಿಬೇಕು, ನಿಮ್ಮ ಮನೆ ಹೊಡಿಬೇಕು, ನೀವೆಲ್ಲ ಕಣ್ಣೀರು ಹಾಕಬೇಕು, ಅವನು ಒಂಟಿಯಾಗಿ ನಿಂತ್ಕೋಬೇಕು. ಜೀವನವೆಲ್ಲ ಅವನು ಒಂಟಿಯಾಗಿ ಕಣ್ಣೀರು ಹಾಕೋದು ಮುಖ್ಯವ? 1-2 ದಿನ ನಮ್ಮ ಮಗು ತಾನೆ, ಅವ್ನು ಕೇಳಿದ ಬಟ್ಟೆ ಕೊಡಿಸ್ತೋ, ಒಡವೆ ಕೊಡಿಸ್ತೋ, ವಿದ್ಯೆ ಕೊಡಿಸ್ತೋ, ಬದುಕು ಕೊಡಿಸ್ತೋ, ಆಯ್ತು. ಈಗಿನ ಜನ್ರೇಷನ್ ಸ್ವಲ್ಪ ಕಷ್ಟವೇ. ಜಸ್ಟ್ ಓಕೆ, ಟೇಕ್ ಇಟ್, ಆಯ್ತು ಹೋಗಪ್ಪ. ಯಾಕಂದ್ರೆ ಅವನಿಗೆ ಸಂಸಾರ ಜೀವನವೇ ಸ್ವಲ್ಪ ನೋವಿದೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ದಾರೆ ಎರೆದು ಬಿಡೋ ನನ್ನಮ್ಮ. ಅವ್ನು ಕೇಳಿದ್ ಕೊಟ್ಟು ಬಿಡಿ, ಸಮಸ್ಯೆಗಳಾಗೋಲ್ಲ. ಅವರು ಹೊರೆ ಅದು. ನಾಳೆ ನಾವೇ ಇರೋಲ್ಲ. ನಾವು ಎಷ್ಟು ರಾಜರಾದರೂ ಮಂತ್ರಿ ಆದರೂ ಒಳ್ಳೆಯವರಾಗಿ ಬದುಕಿದ್ರು ಸತ್ಯ ಹರಿಶ್ಚಂದ್ರನೇ ಇಲ್ಲ, ರಾಮಚಂದ್ರರೂ ಇಲ್ಲ, ರಾಘವೇಂದ್ರಾಚಾರ್ಯರೂ ಇಲ್ಲ, ಎಲ್ಲರೂ ಹೋಗಿದ್ದಾರೆ. ನಾವು ಹೋಗೋದೆ. ನಾವೊಂದು ಭ್ರಮೆನಲ್ಲಿದ್ದೇವೆ. ನಾವು ಬಯಸೋದೇನು? ಮಕ್ಕಳ ಶ್ರೇಯಸ್ಸು. ಹೋಗ್ಬಾ, ಆಯ್ತು, ನೀನು ಚೆನ್ನಾಗಿರು. ಯಾಕಂದ್ರೆ ಇವನಿಗೆ ನೋವಿದೆ. ಅದು ಹೆತ್ತವರನ್ನು ಬಿಡಲಾರ, ಆ ಒಂದು ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿಯನ್ನು ಮರೆಯಲಾರ, ಒಳಗಡೆನೇ ಕೊರಗ್ತಿದ್ದಾನೆ. ನಮಗೀಗ ಬೇಕಿರೋದು ಅವನು ಕಣ್ಣೀರು ಹಾಕೋದಲ್ಲ. ನಾವು ಮಕ್ಕಳನ್ನ ಕಣ್ಣೀರು ಹಾಕಿಸ್ಲಿಕ್ಕೆ ಮಕ್ಕಳು ಮಾಡಿಕೊಂಡು, ಆ ಮಕ್ಕಳು ಒದ್ದಾಡೋದಕ್ಕೋಸ್ಕರವೂ ಮಕ್ಕಳು ಮಾಡಿಕೊಂಡು ಇಲ್ಲ. ಅವರು ಆನಂದವಾಗಿರಬೇಕು. ಅವರು ಬದುಕು ಕಟ್ಟಲಿಕ್ಕೆ ನಾವು ನಿಂತ್ಕೋಬೇಕು.
ನಮಗೆ ವಯಸ್ಸಾದ ಕಾಲದಲ್ಲಿ ಅವ್ರು ಊರುಗೋಲಾಗಿರ್ಬೇಕು, ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಸ್ಟೇಜ್ ಈಗಿನ ಜನರೇಷನ್. ದೇ ಆರ್ ಟೋಟಲಿ ಡಿಫ್ರೆಂಟ್. ಬಟ್ ನಿಮ್ಮ ಮಗ ಆ ಥರದವನಲ್ಲ. ವಿಶೇಷವಾಗಿ ಆರುದ್ರ ನಕ್ಷತ್ರ, ನಾನು ಗ್ರಹಣ ದೋಷ ನಕ್ಷತ್ರಗಳು ಅಂತ ಹೇಳ್ತಿದ್ದೆ, ಇವತ್ತು ಕೃತಿಕಾ ನಕ್ಷತ್ರ ಹೇಳ್ತಿದ್ದೇನೆ, ನಾಳೆ ಆರುದ್ರ ನಕ್ಷತ್ರಕ್ಕೆ ಹೇಳ್ತೀನಿ. ಯಾಕಂದ್ರೆ ಕನ್ಫರ್ಮ್ ಆ ನಕ್ಷತ್ರಕ್ಕೂ ಗ್ರಹಣ ದೋಷವೇ. ಆಸೆ ಪಟ್ಟದ್ದು ದೊರಕುವುದಿಲ್ಲ, ದೊರಕಿದರೂ ಯಾಕೋ ಮನೆಯಲ್ಲಿ ಎಲ್ಲವೂ ಸರಿ ಇರುವುದಿಲ್ಲ, ಎಲ್ಲೋ ಏನೋ ಕಳ್ಕೋತಾರೆ ಅವರು. ಮೇಲ್ನೋಟಕ್ಕೆ ಗಟ್ಟಿಗೆಯಾಗಿ ಕಾಣಿಸಿದ್ರು ಒಳಗಡೆ ಮಗುವಿನಂಥ ಮನಸ್ಸು ನಿನ್ನ ಮಗನದು. ದಯವಿಟ್ಟು ಅವನಿಷ್ಟಪಟ್ಟ ಹುಡುಗಿಯನ್ನೇ ಮದುವೆ ಮಾಡಿ. ಅಲ್ಲಿ ಜಾತಕ, ಜಾತಿ, ಸ್ಟೇಟಸ್ ಏನೂ ನೋಡಬೇಡಿ. ನಮಗೆ ಬೇಕಿರೋದು ಅವರ ಆನಂದ. ಒಂದು ಪುಟ್ಟ ಮೊಮ್ಮಗು ಬಂದ್ಬಿಡ್ಲಿ, ಎಲ್ಲ ಸರಿಯಾಗುತ್ತೆ. ಏಪ್ರಿಲ್ ನಂತರ ಆರಿದ್ರ ನಕ್ಷತ್ರಕ್ಕೆ ಗುರುಬಲವಿದೆ. ಗೋಯೆಟ್ ಮದುವೆ ಮಾಡಿ, ಎಲ್ಲ ಸರಿಯಾಗುತ್ತೆ. ಒಳ್ಳೆ ಹೆಣ್ಣುಮಗು, ತುಂಬ ಒಳ್ಳೆ ಶ್ರೀಮಂತಿಕೆ, ಎಲ್ಲದರಲ್ಲೂ ಚೆನ್ನಾಗಿರ್ತಾನೆ. ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ತಾಯಿ. ನಿನಗೆ ಅದೊಂದು ಭಯ, ಎಲ್ಲಿ ಬದಲಾಗ್ತಾನೋ, ಬದಲಾಗ್ಬಿಟ್ಟಿದ್ದಾನೆ, ನೋಡಿದ್ರೆ ಆ ಪ್ರೀತಿ ಪ್ರೇಮ ಅಂತ ಕುತ್ಕೋಬಿಟ್ಟಿದ್ದಾನೆ ಅಂತ. ಖಂಡಿತ ಇಲ್ಲ. ಪ್ರೀತಿ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾನೆ, ತಾಯಿಗೆ ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೋತಾನೆ. ಬಿಡೋ ಹಾಗಿದ್ರೆ ಇವನು ಯಾವತ್ತೂ ಎದ್ದು ಹೋಗಿರ್ತಿದ್ದ. ಹಾಗೆಲ್ಲ ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಮದುವೆ ಮಾಡೋಕೆ ಮೊದಲು ಒಂದ್ಸಲಿ 3 ರಂಗನಾಥನನ್ನ ದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ನಮ್ಮ ರಂಗನಾಥ, ಶ್ರೀರಂಗಪಟ್ಟಣದ ರಂಗನಾಥ, ಇಲ್ಲ ಮಾಗಡಿ ರಂಗನಾಥ ಹತ್ರ ಆಯ್ತು ಅಂದ್ರೂ ನೋಡಿ, ಹೋಗಿ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ಒಳ್ಳೇದಾಗ್ಲಿ. ಹೋಗ್ಬರ್ರಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಸುನೀತಾ ಮಾತಾಡ್ತಾ ಇರೋದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸುನೀತಾ ಅವರೇ? ಸುಂಕದಕಟ್ಟೆಯಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳಿ. 14/4/1977. ಸಮಯ ಅಮ್ಮ? ಮೇಡಮ್, ನನ್ಗೆ ಬುಧವಾರ ಬೆಳಗ್ಗೆನೋ ಗುರುವಾರ ಬೆಳಗ್ಗೆನೋ ಗೊತ್ತಿಲ್ಲ ಸಮಯ. ಬೆಳಗ್ಗೆ 5:30 ಅಂತ ಅಮ್ಮ ಹೇಳ್ತಾರೆ. ಹೌದಾ, ಸರಿಮಾ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 10. ಗುರುಜಿ ಇದ್ದಾರೆ, ಮಾತಾಡಿ ಸುನೀತಾ ಅವರೇ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ತಾಯಿ. ಗುರುಜಿ, ನಿಮ್ಮನ್ನ ಮಾತಾಡ್ತಿ ತುಂಬಾ ಸಂತೋಷ ಆಯ್ತು. ನಾನು ತುಂಬಾ ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾ ಇರ್ಲಿಲ್ಲ, ಅಳು ಬರ್ತಾ ಇತ್ತು, ಸಿಕ್ಕಲ್ಲ, ನಂಗೆ ಅದೃಷ್ಟ ಇಲ್ಲ ಅನ್ಕೊಂತ ಇದ್ದೆ. ಅದೃಷ್ಟವನ್ನರಸಿ ಎಲ್ಲೂ ಹೋಗ್ಬೇಡಿ, ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಅದೃಷ್ಟವನ್ನ ಯಾರೂ ಕಿತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಮುಷ್ಟಿಯಲ್ಲೇ ಇರ್ತಕ್ಕಂಥದ್ದು. ನಾವು ಒಂದ್ಸಲಿ ಡಿಸೈಡ್ ಮಾಡ್ಕೊಂಡ್ಮೇಲೆ ನಮ್ಮನ್ನು ಮುಟ್ಲಿಕ್ಕೂ ಯಾರ ಕೈಯಿಂದ ಸಾಧ್ಯ ಇಲ್ಲ. ನಾವು ಒಂದ್ಸಲಿ ಡಿಸೈಡ್ ಮಾಡ್ಕೊಂಡ್ಮೇಲೆ ನಮ್ಮ ಗುರಿನ ಯಾರೂ ಬದಲಾಯಿಸ್ಲಿಕ್ಕಾಗೋಲ್ಲ. ನಮ್ಮ ದಾರಿನ ಯಾರು ಅಡ್ಡಿ ಆಗ್ಬೋದು, ಲೇಟ್ ಆಗ್ಬೋದು, ಸುಸ್ತಾಗ್ಬೋದು, ಒಂಚೂರು ದಣಿವು ಆಗ್ಬೋದು, ಬಟ್ ನೋಬಡಿ ಕ್ಯಾನ್ ಚೇಂಜ್ ಆರ್ ಡೆಸ್ಟಿನಿ. ಇದನ್ನ ನಂಬಿಕೆ ಇಡಿ. ಅದು ಜಾತಕವಾಗ್ಲಿ, ಹರಿಹರ ಬ್ರಹ್ಮಾದಿಗಳಿಂದಲೇ ಬದಲಾವಣೆ ಆಗ್ಲಿಲ್ಲ. ಹಾಗಿದ್ರೆ ಶಿವಯ್ಯ ಭೋಲೆನಾಥ್ ಆಗ್ತಿರ್ಲಿಲ್ಲ, ಆ ದುರ್ಗವನ್ನ ಅರ್ಧನಾರೀಶ್ವರನಾಗಿ ಮಾಡ್ಕೋತಿರ್ಲಿಲ್ಲ. ಹಾಗೆ ಮಹಾವಿಷ್ಣು ಆ ಒಂದು ಭೂಲೋಕಕ್ಕೆ ಬರ್ತಿರ್ಲಿಲ್ಲ. ರಾಮಚಂದ್ರನಾಗಿ ವನವಾಸವನ್ನ ತಪ್ಪಿಸ್ಕೊಳ್ಳಲಿಕ್ಕೆ ಭಗವಂತನಿಗೂ ಆಗ್ಲಿಲ್ಲ. ಎಲ್ಲದಕ್ಕೂ ಒಂದು ಕಾಲಾತೀತ ನಿರ್ಮಾಣ ಇರುತ್ತೆ, ಮೊದಲೇ ನಿರ್ಣಯ. ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ನಿಮ್ಮ ಜಾತಕ ಬಂದು ಮೀನಲಗ್ನ ಜಾತಕ. ಕುಟುಂಬ ಭಾವದಲ್ಲಿ ಸೂರ್ಯ ಕೇತು ಕನ್ಫರ್ಮ್. ಕುಟುಂಬಕ್ಕೆ ಕುತ್ತು. ಸೂರ್ಯ ಎಲ್ಲಿ ಕುಳಿತುಕೊಂಡಿರ್ತಾನೋ, ಏನೇ ಇರ್ಬೋದು, ಅವನ 11ನೇ ಮನೆ ಬಿಟ್ಟು ಹೆಣ್ಮಕ್ಳಿಗೆ 11ನೇ ಮನೆಯಲ್ಲಿ ಬಂದಾಗ 5ನೇ ಮನೆ ನೋಡಿ ಹೊಡಿತಾನೆ. ಬಿಸಿ 5ನೇ ಭಾವ ಬಂದು ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಸ್ಥಾನ, ಗರ್ಭಸ್ಥಾನ ಅಂತ ಹೇಳ್ತೇವೆ. ಕನ್ಫರ್ಮ್ ಅಲ್ಲಿ ಬ್ಲೀಡಿಂಗ್ ಥರದ್ದೇನಾದ್ರೂ ಮಾಡ್ತಾನೆ ಅಂತ. ಹಾಗೆ 2ನೇ ಭಾವಕ್ಕೆ ಕುಳಿತುಕೊಂಡ ಅಂದ್ರೆ ಕನ್ಫರ್ಮ್ ಮಾಂಗಲ್ಯ, ದಾಂಪತ್ಯ, ಕುಟುಂಬ, ಹಣಕಾಸು, ಮಾತು, ಉದ್ಯೋಗ, ತಂದೆಗೆ ಗ್ರಹಣ, ತಂದೆ ವಿಚಾರದಲ್ಲಿ ನೋವು, ಕುಟುಂಬ ವಿಚಾರದಲ್ಲಿ ನೋವು, ಮಾತುಕತೆ ವಿಚಾರದಲ್ಲಿ ನೋವು, ವ್ಯವಹಾರ ವಿಚಾರದಲ್ಲಿ ನೋವು, ದಾಂಪತ್ಯಕ್ಕಂತೂ ತುಂಬಾ ಕಣ್ಣೀರು ಹಾಕಿರ್ತೀರ. ಪ್ರೀತಿ ಪ್ರೇಮ ನನ್ನವರು ನನ್ನದು ಅನ್ನತಕ್ಕಂಥ ವಿಚಾರದಲ್ಲೂ ತುಂಬಾ ಸಂಕಟ ಪಟ್ಟಿರ್ತೀರಾ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವಮ್ಮ? ಹೌದು ಗುರುಜಿ, ಹೇಳಿದ್ದೆಲ್ಲದು ನಿಜಾನೇ. ಸರಿ, ಈಗ ಏನ್ ಕೇಳ್ಬೇಕಂತಿದ್ರೆ? ನೆಮ್ಮದಿ ಅನ್ನೋದೇ ಇಲ್ಲ, ಅನ್ಕೊಂಡಿದ್ ಯಾವ್ದು ಆಗಲ್ಲ. ಮತ್ತೆ ಈ ಟೈಲರ್ ಅಂಗಡಿ ಅಂತ ಒಂದ್ ಮಾಡ್ಕೊಂಡಿದೀನಿ ಗುರುಜಿ. ಅದು ತುಂಬಾ ಡಲ್ಲಾಗಿ ನಡೀತಾ ಇದೆ. ಅದು ನನ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತು, ಇವಾಗ ಏನೇನು ನಡೀತಾ ಇಲ್ಲ. ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದ್ರೇನೆ ನನ್ ಸಂಸಾರ ನಡೆಯೋದಕ್ಕೆ ಸಾಧ್ಯ. ಆಗುತ್ತೆ. ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ಆ ಒಂದು ಬುಧನ್ ಭಾವ, ನೀವು ಅದ್ರ ಜೊತೆ ಬಟ್ಟೆ ಹಾಕೊಳ್ಳಿ. ಟೈಲರಿಂಗ್ ಜೊತೆನಲ್ಲಿ ಬಟ್ಟೆ ಹಾಕೊಳ್ಳಿ. ಆ ಒಂದು ವ್ಯಾಪಾರ, ಸೀರೆ, ಬಟ್ಟೆ, ಬ್ಲೌಸ್ ಪೀಸ್, ಗಿಫ್ಟ್ ಐಟಮ್ಸ್
ಏನಾದರೂ ಬ್ಯೂಟಿ ಪಾರ್ಲರ್ ಐಟಮ್ಸ್ ಈ ಥರದ್ದನ್ನ ಸ್ವಲ್ಪ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆಗುತ್ತೆ. ಯಾಕಂದ್ರೆ ನಿಮಗೆ ಸ್ವತಃ ಒಂದು ಜಾಗದಲ್ಲಿ ಕುಳಿತು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಮನಸ್ಸು ಕೇಳಲ್ಲ. ಒಂದು ಅರ್ಧ ಗಂಟೆ ಅಷ್ಟೇ ಮೈಂಡ್ ಕೆಡುತ್ತೆ ನೋಡಿ. ಒಂದೊಂದು ಸಮಯ ತುಂಬಾ ಸಲ ಏನಪ್ಪಾ ನಾನೇ ಓಡ್ಬೇಕಾ, ನಾನೇ ದುಡಿಬೇಕಾ, ಈ ಥರದ್ದೆಲ್ಲ ಅನ್ಸುತ್ತೆ. ಏನು ಬೇಡ, ಏನಿದು ಈ ಥರದ್ದೆಲ್ಲ ಅನ್ಸುತ್ತೆ. ಹೊರಟೋಗ್ಬಿಡೋಣ, ಸತ್ತೋಗ್ಬಿಡೋಣ, ಇನ್ನೆಂಥ ಜೀವನ, ನಮಗೆ ಯಾಚನೆ ಮಾಡೋದೇ ಆಗ್ಬಿಟ್ಟಿದೆ, ನಿಂತ್ಕೊಳ್ಳೋಕ್ ಆಗ್ತಿಲ್ಲ ಅನ್ನತಕ್ಕಂಥ ಒಂದು ಭಾವಾರ್ಥ. ಹೌದೋ ಅಲ್ವೋ? ಹೌದು ಗುರುಜಿ, ಎಷ್ಟೋ ಸತಿ ನನ್ಗೆ ಬದುಕದೇ ಬೇಡ ಅನ್ಸುತ್ತೆ ಗುರುಜಿ. ಅವೆಲ್ಲ ನಿನ್ನಂತ ಕುಣಿಲಾರ್ದವ್ರು ನೆಲ ಡೊಂಕು ಅಂತ ಹೇಳ್ತಕ್ಕಂಥ ಹೆಣ್ಮಕ್ಳು. ಅಯ್ಯೋ ಹೋಗಮ್ಮ, ನೋಡೋ ರಸ್ತೆನಲ್ಲಿ ಭಿಕ್ಷೆ ಬೇಡ್ತಾ ನಿಂತಿದ್ದಾರೆ, ಅವ್ರಿಗಿಂತ ಕಡೆ ಆಗಿದ್ದೀನೋ ತಾಯಿ. ಭ್ರಷ್ಟಾಚಾರ ಮಾಡ್ಕೊಂಡು ಸೀಟುಗೋಸ್ಕರ ತಲೆನೂ ಹೊಡಿತಿದ್ದಾರೆ, ಕಾಲು ಎಳಿತಿದ್ದಾರೆ. ಅಂತ ಒಂದು ರಾಜಕಾರಣಿಗಳ ಮುಂದ್ಗಡೆ ಯೋಚನೆ ಮಾಡಿ ನೋಡು. ನಿನ್ನ ಸಾಮರ್ಥ್ಯದಲ್ಲಿ ನಿಂತಿದ್ದಿ ತಾಯಿ, ನಿನ್ನ ಸಾಮರ್ಥ್ಯದಲ್ಲಿ. ಅರೆ ಕೆಲಸ ಮಾಡಿ ತಿಂತಿದ್ದೀಯಮ್ಮ, ಭಿಕ್ಷೆ ಬೇಡಿಲ್ಲ ಅಷ್ಟೇ. ಅದು ಮನೆ ಕೆಲಸ ಇರಬಹುದು, ಒಂದು ಬಟ್ಟೆ ಕೆಲಸ ಇರಬಹುದು. ಯಾರಿಗೂ ತಲೆ ಬಗ್ಸಿಲ್ವಲ್ಲ, ಯಾರು ಕಾಲ್ ಮುರಿದಿಲ್ಲ, ಯಾರಿಗೂ ದೋಚಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಕಿತ್ಕೊಂಡಿಲ್ಲ. ನಿಶ್ಚಿಂತೆಯಿಂದ ನಿರ್ಭಯವಾಗಿ ಬದುಕಿ. ಅರೆ ತಲೆ ಬಗ್ಗಿಸುವಂತಹ ಅವಮಾನಕರ ಕೆಲಸ ಏನೂ ಮಾಡಿಲ್ಲ ನೋಡಿ. ನೀವು ತಿನ್ನೋದು ಇಷ್ಟೇ ಊಟ, ನಾನು ತಿನ್ನೋದು ಇಷ್ಟೇ ಊಟ. ರಸ್ತೆನಲ್ಲಿ ತಿಂದ್ರು ಇದೇ ಊಟ, 5 ಸ್ಟಾರ್ ಹೋಟ್ಲಲ್ಲಿ ತಿಂದ್ರು ಅದೇ ಊಟ, ಅಷ್ಟೇ ತುಂಬೋದು. ರಸ್ತೆನಲ್ಲಿ ಮಲಗಿದ್ರು ಅದೇ ನಿದ್ದೇನೆ, ಗುಡಿಸ್ಲಲ್ಲಿ ಮಲಗಿದ್ರು ಅದೇ ನಿದ್ದೇನೆ, ಆಶ್ರಮದಲ್ಲಿ ಮಲಗಿದ್ರು ಅದೇ ನಿದ್ದೇನೆ, ದೊಡ್ಡ ಬಂಗ್ಲೆನಲ್ಲಿ ಮಲಗಿದ್ರು ಅದೇ ನಿದ್ದೇನೆ, ಅವನಿಗೂ ಅದೇ ನಿದ್ದೇನೆ. ಬಂಗ್ಲೆನಲ್ಲಿ ಯಾರು ಮಲಗೋರಿಲ್ಲ, ಮಲಗಿದ್ರು ನಿದ್ದೆ ಬರೋದಿಲ್ಲ. ಅವನಿಗೆ ಭಯ, ಈ ಬಂಗ್ಲೆನ ಯಾರು ಕದ್ಕೊಂಡು ಹೋಯ್ತಾನೋ, ಈ ಪದವಿ ಯಾರು ಕಿತ್ಕೊಂಡು ಹೋಯ್ತಾನೋ ಅಂತ. ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಸಾಮಾನ್ಯರಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ, ಆತಂಕ ಪಡಬೇಡಿ. ತುಂಬಾ ಚೆನ್ನಾಗಿದೆ. ನಾ ಹೇಳಿದ್ನಲ್ಲ, ಆ ಬಟ್ಟೆ ಸೀರೆ ಬುಧ ತುಂಬಾ ಚೆನ್ನಾಗಿದೆ. ವ್ಯವಹಾರ ಕೈ ಹಿಡಿಯುತ್ತೆ ನಿಮಗೆ ತುಂಬಾ ಅದ್ಭುತವಾಗಿ. ಕಮಿಷನ್ ಏಜೆಂಟ್ ತರ ಗಿಫ್ಟ್ ಐಟಮ್ಸ್, ಲೇಡೀಸ್ ಆರ್ಟಿಕಲ್ಸ್ ಸಂಬಂಧಪಟ್ಟಂಥದ್ದು ಏನಾದರೂ ಹಾಕೊಂಡು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಆ ಗ್ರಹಣ ಆಗಿರ್ತಕ್ಕಂಥ ಜಾತಕ, ಆ ಕೇತು ಭಾವಕ್ಕೆ ಏನ್ ಮಾಡಿ ಅಂದ್ರೆ ವಿನಾಯಕ ಸಂಕಷ್ಟ ಚತುರ್ಥಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿ, ಗುರುವಾರಗಳಂದು ವಿನಾಯಕನಿಗೆ ಹೋಗಿ ನೀವೇ ಕುಳಿತು ಗರಿಕೆಯಿಂದ ಹಾರ ಮಾಡಿ ತಗೋಬಂದು ಓಂ ಗಂ ಗಣಪತಿಯೇ ಸ್ವಾಹ, ಓಂ ಗಂ ಗಣಪತಿಯೇ ಸ್ವಾಹ ಮನಸ್ಸಲ್ಲಿ ಅನ್ಕೊಳ್ಳಿ. ನಿನಗೇನು ಅನ್ಸುತ್ತೋ ಅದು ಮಾಡ್ಕೊ ಹೋಗಿ, ನಾನು ಮಾಡೋದು ನನ್ನ ಕೆಲಸ ಮಾಡ್ತೀನಿ, ನಿನ್ನ ಇಚ್ಛೆ ಅನ್ಕೊಳ್ತಕ್ಕಂಥದ್ದು ಅನ್ಕೊಂಡು ಹಾರ ಮಾಡ್ಕೊಂಡು ಹೋಗಿ ಆ ಭಗವಂತನಿಗೆ ಹಾಕ್ತಾ ಬನ್ನಿ. ಅವತ್ತೊಂದು ದಿನ ನಿಯಮ ಇರ್ತಕ್ಕಂಥದ್ದು ಮಾಡಿ. ಸ್ವಲ್ಪ ತುಂಟು ಹುಡುಗಿ ನೀನು ಅಷ್ಟೇ. 35 ಆಗಿದ್ದು ಇನ್ನೂ ಆ ತುಂಟುತನ ಬಿಟ್ಟಿಲ್ಲ, ಹಠ ಬಿಟ್ಟಿಲ್ಲ, ನಿನ್ನ ಹಿಂದ್ಗಡೆ ಗಂಡಸು ಬೀಳೋದು ಬಿಟ್ಟಿಲ್ಲ. ಆ ಹೆಂಗಸರಿಗೂ ಹೊಟ್ಟೆ ಉರಿಯ ನಿನ್ನ ಮೇಲೆ, ಇಷ್ಟು ಕಷ್ಟಪಟ್ಕೊಂಡು ನಿಂತಿದ್ದಾಳಲ್ಲ ಅನ್ನತಕ್ಕಂಥ ಭಾವಕ್ಕೆ. ಹೌದೋ ಅಲ್ವೋ? ಹೌದು ಗುರುಜಿ. ಅದರಿಂದ ಆ ಒಂದು ಛಲ ಇದೆ, ಅದನ್ನ ನೋಡಿ. ಅಂದ್ರೆ ನಿಮ್ಮಲ್ಲಿ ಇನ್ನೂ ಆ ಬೆಳಕಿದೆ, ಆ ಶಕ್ತಿ ಇದೆ, ಆ ಚೈತನ್ಯ ಇದೆ ಅಂತ ಯಾರೋ ನಮ್ಮನ್ನ ಗಮನಿಸ್ತಿದ್ದಾರೆ, ಯಾರೋ ಹೊಗಳ್ತಿದ್ದಾರೆ. ನಿಮ್ಗೆ ಆಶ್ಚರ್ಯನೂ ಆಗುತ್ತೆ, ಇದೇನು 35-36 ಹೆಂಗ್ ನೋಡ್ತಾರೆ ಅಂತ. ಅಲ್ಲ, ಅಲ್ಲಿ ಏನೋ ಇದೆ ಶಕ್ತಿ ಅಂತ ಅರ್ಥ. ಇಫ್ ಪೀಪಲ್ ಆರ್ ಅಬ್ಸರ್ವಿಂಗ್, ಎಲ್ಲರೂ ಅಬ್ಸರ್ವ್ ಮಾಡೋಕ್ಕಾಗಲ್ಲ, ಬರೋಲ್ಲ. ಅಲ್ಲೊಂದು ಶಕ್ತಿ ಇದೆ. ಹೆಣ್ಮಕ್ಳೇ ಹೊಟ್ಟೆ ಉರಿ ಬೀಳ್ತಾರೆ ನಿಮ್ಮಲ್ಲಿ ಅಂತ ಒಂದು ತಾಕತ್ತು. ನಿಶ್ಚಿಂತೆಯಿಂದ ಧೈರ್ಯವಾಗಿ ಹೆಜ್ಜೆ ಇಕ್ಕಮ್ಮ. ಅನ್ನಪೂರ್ಣೇಶ್ವರಿ ಆಗ್ತೀಯಾ, 16 ಜನ ಹೆಣ್ಣು ಮಕ್ಕಳಿಗೆ ಬದುಕು ಕಟ್ಕೊಡ್ತೀಯಾ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ ಗುರುಜಿಗೆ ಒಂದು ಪತ್ರವನ್ನ ನೋಡೋಣವಾ ಗುರುಜಿ? ಹುಬ್ಳಿಯಿಂದ ಶಕುಂತಲಾ ಅನ್ನೋರು ಈ ಒಂದು ಪತ್ರವನ್ನ ಬರೀತಿದ್ದಾರೆ. ಅವರ ಮಗನ ಬಗ್ಗೆ ಕೇಳಬೇಕು ಅಂತ. ಮಗನ ಹೆಸರು ವಿನಾಯಕ್ ಅಂತ ಹೇಳ್ತಿದ್ದಾರೆ. 1-4-1996 ಸೋಮವಾರ ರಾತ್ರಿ 2:39ಕ್ಕೆ ಹುಟ್ಟಿರೋದು ಅಂತ ಹೇಳಿದ್ದಾರೆ. ಗುರುಜಿ, ಇವರ ಸಮಸ್ಯೆ ಏನಂದ್ರೆ, ನನಗೆ 2 ಮಕ್ಕಳು, 1 ಗಂಡು 1 ಹೆಣ್ಣು ಗುರುಜಿ. 2 ಕೂಡ ಬುದ್ಧಿಮಾಂತಿರು ಗುರುಜಿ. ಆದ್ರೆ ನನ್ನ ಮಗನ ಮೇಲೆ ತುಂಬಾನೇ ಒಂದು ನಂಬಿಕೆ ಇಟ್ಟಿದ್ದೀನಿ. ಸರಿ ಹೋಗ್ತಾನ, ಈಗ 15 ವರ್ಷ ಅವನಿಗೆ, ಮುಂದಿನ ಜೀವನ ಹೇಗಿರುತ್ತೆ, ಚೆನ್ನಾಗಿ ನಡೆದು ಮಾತಾಡ್ತಾನ ಗುರುಜಿ ಅಂತ ಕೇಳ್ತಿದ್ದಾರೆ. ನೋಡಿ, ನಾನು 100 ಬಾರಿ ಹೇಳಿದ್ದೇನೆ, ಈ ಶನಿ ಕುಜ ರಾಹು ಸಂಧಿಗಳಾದಾಗ ಅಲ್ಲಿ ಏನೋ ಒಂದು ಅನಾಹುತ ನಡೆಯುತ್ತೆ. ಚಂದ್ರನಿಗೆ ಅಷ್ಟಮದಲ್ಲೋ, ಲಗ್ನಕ್ಕೆ ಅಷ್ಟಮದಲ್ಲೋ, 6ನೇ ಭಾವ ಆದ್ರೆ ಅನಾರೋಗ್ಯ. ಆದ್ರೆ ಅಷ್ಟಮ ಪ್ರಾಣಕ್ಕೆ ಕುತ್ತು, ಇಲ್ಲ ಏನೋ ಒಂದು ದೇಹ ಆರೋಗ್ಯ, ಮನಸ್ಸು, ಕುಟುಂಬ, ಇಡೀ ಕುಟುಂಬಕ್ಕೇನೋ ಒಂದು ಕುತ್ತು ತಂದಿಡುತ್ತೆ ಅನ್ನತಕ್ಕಂಥದ್ದು. ಈ ಜಾತಕಕ್ಕೂ ಅಂತ ಒಂದು ಸಮಸ್ಯೆ ಇದೆ. ಲಗ್ನಕ್ಕೆ ಅಷ್ಟಮದಲ್ಲಿ ಚಂದ್ರ, ಆ ಚಂದ್ರ ಇರೋದು ಕೇತು ನಕ್ಷತ್ರ, ಮಕಾ ನಕ್ಷತ್ರ. ಆ ಮಕಾ ನಕ್ಷತ್ರದ ಚಂದ್ರನಿಗೆ ಅಷ್ಟಮದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಶನಿ, ಕುಜ, ಸೂರ್ಯ, ಬುಧ, ಕೇತು. ಕುಜ ದೇಹ ಪುಷ್ಟಿ, ಸೂರ್ಯ ಆತ್ಮಕಾರಕ, ಬುಧ ಬುದ್ಧಿಕಾರಕ, ಕೇತು ಮೋಕ್ಷಕಾರಕ, ಶನಿ
ಕರ್ಮಕಾರಕ. ಶನಿಕೇತು ಸಂಧಿ, ಶನಿ ಕುಜ ಸಂಧಿ, ಶನಿ ಬುಧ ಸಂಧಿ, ಶನಿ ಸೂರ್ಯ ಸಂಧಿ. ದಿಸ್ ಇಸ್ ಆಲ್ಮೋಸ್ಟ್ ಸುಮಾರು 25ರಿಂದ 125 ಕಾಂಬಿನೇಷನ್ ತಗೊಂಡ್ಬರ್ತಕ್ಕಂಥ ಒಂದು ಲೆಕ್ಕಾಚಾರಗಳು ಬರುತ್ತೆ. ಅಷ್ಟು ಜನ ಸೇರ್ಕೊಂಡು ಬಡದಾಗೆ ಅಲ್ಲಿಗೆ ಬುದ್ಧಿ, ಧೈರ್ಯ, ಆತ್ಮಶಕ್ತಿ, ಸ್ಥೈರ್ಯ ಶಕ್ತಿ, ಜ್ಞಾನಶಕ್ತಿ, ಮಾನಸಿಕ ಶಕ್ತಿ ಎಲ್ಲದಕ್ಕೂ ಪೆಟ್ಟು ಕೊಡಬೇಕು. ಚಂದ್ರನ್ಗೆ 2ನೇ ಮನೆಯಲ್ಲಿ ರಾಹು ಪ್ರಭಾವ. ಆಲ್ಮೋಸ್ಟ್ 7 ಗ್ರಹಗಳು ದಿಗ್ಬಂಧವಾಗಿರ್ತಕ್ಕಂಥ ಒಂದು ಜಾತಕ. ಕಷ್ಟವೇ ತಾಯಿ. ಗೋ ವಿತ್ ಡಾಕ್ಟರ್ ಪ್ರಿಕಾಷನ್ಸ್. ಹಾಗೂ ಹಕೀಂ ನಂಜುಂಡ ಆಗಾಗ ಹೇಳ್ತಿರ್ತೇನೆ, ನಂಜನಗೂಡು ನಂಜುಂಡೇಶ್ವರ. ಮೊದಲು ಮೈಸೂರು ಕಡೆ ಬಂದಾಗ ಚಾಮುಂಡೇಶ್ವರಿ ದೇವಿ ದರ್ಶನ ಮಾಡ್ಕೊಳ್ಳಿ. ಅಲ್ಲೇನಾದರೂ ಆಯ್ತು ಅಂದ್ರೆ ನಿಮ್ಮ ಶಕ್ತಿಯಾನುಸಾರ ಬಾಗಿನ ಅರ್ಪಣೆ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆ ನಂತರ ಆ ಒಂದು ನಂಜನಗೂಡು ನಂಜುಂಡೇಶ್ವರ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ಮಾಡಿ. ಒಂದು ಮಟ್ಟಕ್ಕೆ ಸಮಾಧಾನ, ಕೆಲವೊಂದು ನಮಗೆ ಮೀರಿದ ಶಕ್ತಿಗಳು ಭಗವಂತ. ಆಗಲೇ ನಾವು ಭಗವಂತನ ಹತ್ರ ಹೋಗೋದು, ಗುರುಗಳ ಹತ್ರ ಹೋಗೋದು, ನಮಗೊಂದು ದಾರಿ ತೋರಿಸಿ, ನೆಮ್ಮದಿ ತೋರಿಸಿ, ಬದುಕು ಕಟ್ಕೊಡಿ ಅಂತಕ್ಕಂಥದ್ದು. ವಿಸ್ಮಯ, ಶಕ್ತಿ, ಚೈತನ್ಯ ಎರಡೂ ಆಗ್ತಕ್ಕಂಥದ್ದು ಪ್ರಯತ್ನ ಮಾಡಿ ತಾಯಿ. ಒಳ್ಳೆದಾಗಲಿ. ಶಕುಂತಲಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಕೃತಿಕಾ ನಕ್ಷತ್ರದವ್ರಿಗೆ ಎಂತಹ ಒಂದು ಗ್ರಹಣ ದೋಷವಿರುತ್ತೆ, ನೋವೇ ತುಂಬಿರುತ್ತೆ ಅವರ ಜೀವನ ಅಂತ. ಮುಂದೆ ಗುರುಜಿ. ಹೌದು, ಈ ಕೃತಿಕಾ ನಕ್ಷತ್ರ ಅಂದ್ರೆ ಸೂರ್ಯನ ನಕ್ಷತ್ರ ಪ್ರಭಾವ. ಅದರಲ್ಲೂ ಸುಬ್ರಹ್ಮಣ್ಯ ಸ್ವಾಮಿಯ ನಕ್ಷತ್ರ ಕಾರ್ತೀಕ, ಕೃತ್ತಿಗೈ ಅನ್ನತಕ್ಕಂಥದ್ದು, ಆರುಮುಖ, ಷಣ್ಮುಗ ಅನ್ನತಕ್ಕಂಥ ಒಂದು ಪ್ರಭಾವ. ಆ ಭಗವಂತನಿಗೆ ಬಿಡಲಿಲ್ಲ, ಭೂಮಿಗೆ ಅಪ್ಪಳಿಸಿ ಬಿಟ್ಟ ಶಿವಯ್ಯ ಅನ್ನತಕ್ಕಂಥದ್ದು. ತಾನು ಸಿಟ್ಟು ಮಾಡಿಕೊಂಡು ಅಪ್ಪನ ಮೇಲೆ ಮುನಿಸ್ಕೊಂಡು ಜ್ಞಾನಫಲ ವಿನಾಯಕನ ಕೊಟ್ಬಿಟ್ಟು ಅಂತ ಬೇಜಾರು ಮಾಡ್ಕೊಂಡು ಕೆಳಗಡೆ ಬಂದುಬಿಟ್ಟು ತಪಸ್ಸಿನಲ್ಲಿ ಕುಳಿತುಕೊಬಿಟ್ನಂತೆ ಆ ಒಂದು ಸುಬ್ರಹ್ಮಣ್ಯ. ಆಗ್ಲೇ ಆ ಜಗನ್ಮಾತೆ ಶಿವಯ್ಯ ಇಬ್ರು ಬಂದು, ನೋಡಪ್ಪ, ನೀನು ನೆಲೆಸಿದ ಸ್ಥಳವೇ ಜ್ಞಾನ ಫಲವಾಗ್ಲಿ, ನೀನೇ ಜ್ಞಾನ. ಯಾವಾಗ ಒಬ್ಬ ಮನುಷ್ಯ ಅಹಂಕಾರದಿಂದ ತಾನು ನುಗ್ಗಿ ಬಿದ್ದು, ಆಗ ಅಯ್ಯೋ ಭಗವಂತ, ನಾನು ಹೋಗ್ಬಾರ್ದಿತ್ತು, ಇದು ಮಾಡಬಾರ್ದಿತ್ತು ಅನ್ನತಕ್ಕಂಥ ಜ್ಞಾನೋದಯ ಆಗುತ್ತೆ ನೋಡು, ಅದುವೇ ನಿಜವಾದ ಜ್ಞಾನ. ಅಧಿಕಾರ ಇದ್ದಿದ್ದೇ ಸತ್ಯ, ಪದವಿ ಇರುವುದೇ ಸತ್ಯ, ಪ್ರತಿಷ್ಠಾ ಇರುವುದೇ ಸತ್ಯ ಅನ್ನತಕ್ಕಂಥ ಒಂದು ಅಹಂನಿಂದ ಇದ್ದು ಯಾವಾಗ ಆ ಗರ್ವ ಭಂಗ ಆಗುತ್ತೋ, ಬೀಳ್ತಾನೋ, ಆಗ ಹುಡ್ಕೊಂಡು ಹೋಗ್ತಾನೆ ಸತ್ಯವನ್ನ. ಅಂತ ಸತ್ಯವನ್ನ ತೋರಿಸ್ತಿ, ಆ ಅಹಮ್ಮನ್ನ ಕೊಟ್ಟು ಬೆಳೆಸ್ತೀನಿ ನೀನು ಕುಜದೋಷವಾಗಿ ಅನ್ನತಕ್ಕಂಥ ಒಂದು ಮಾತನ್ನ, ಫಲವನ್ನ ಕೊಡ್ತಾರಂತೆ. ನೀನಿರುವ ಕ್ಷೇತ್ರವೇ ಆ ಒಂದು ಜ್ಞಾನಫಲ ಕ್ಷೇತ್ರವಾಗಲಿ, ಅದುವೇ ಪಳನಿ ಕ್ಷೇತ್ರ. ಜ್ಞಾನಫಲಂ, ಪಳಂ ಅಂದ್ರೆ ತಮಿಳಲ್ಲಿ ಹಣ್ಣು, ಪಳನಿ ಹಣ್ಣಿನ ಕ್ಷೇತ್ರ. ಆ ಹಣ್ಣಾದವರು ಮಾಗಿದಾಗ ಹೋಗ್ತಾರೆ, ಮಾಗಿಸಿಕೊಳ್ಳಲಿಕ್ಕೂ ಹೋಗ್ತಾರೆ, ಮಾಗದವರೂ ಹೋಗ್ತಾರೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗ್ಬೇಕು. ಸೊ ಅಂತ ಒಂದು ಪೂರ್ಣ ಪ್ರಭಾವ ಈ ಒಂದು ಕೃತಿಕಾ ನಕ್ಷತ್ರಕ್ಕಿರುತ್ತೆ. ಆ ರಭಸ, ಆ ಅಹಂ, ಆ ಸಿಟ್ಟು ನೋಡಿಬೇಕಾದ್ರೆ ಉತ್ತರಾಷಾಢ ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಗಮನಿಸಿ ನೋಡಿ, ತಪ್ಪು ತಿಳ್ಕೊಬೇಡಿ ಗುರುಜಿ ಹೀಗೆ ಹೇಳ್ತಾರೆ ಅಂತ. ನಿಮ್ಮದು ತಾಕತ್ತೇ ಬೇರೆ, ನಿಮ್ಮ ಫೋರ್ಸೇ ಬೇರೆ. ಇಫ್ ಯು ಟೇಕ್ ಇಟ್ ಅಪ್ ಎನಿ ಚಾಲೆಂಜಸ್, ಎಸ್ಪೆಷಲಿ ಪ್ರೊಫೆಷನಲ್ ವೇ, ನೀವೊಂದು ಅದ್ಭುತ ಸಾಧನೆ ಮಾಡಬಲ್ರಿ. ಆದರೆ ನಿಮ್ಮ ಒಂದು ಬಾಡಿ ಟೋನ್ ಅಪ್ ಇರುತ್ತೆ ನೋಡಿ, ಅದು ಮಾತು ಬೇರೆ, ಆಲೋಚನೆ ಬೇರೆ, ಗಾಂಭೀರ್ಯ ಬೇರೆ. ಕುಳಿತುಕೊಂಡ್ರೆ ಗೊತ್ತೋ ಗೊತ್ತಿಲ್ಲದೆ ಕಾಲ ಮೇಲೆ ಕಾಲು ಹಾಕ್ಕೊಳ್ಳೇಬೇಕು. ಉತ್ತರಾಷಾಢ 10ರಲ್ಲಿ 7ರಿಂದ 8 ಜನ ಹೆಣ್ಮಕ್ಳು. ಹಾಗಂತ ಹೇಳಿಬಿಟ್ಟು ನೀವು ಕಾಲ ಮೇಲೆ ಕಾಲು ಹಾಕ್ಕೊಳ್ಳೋದು ತಪ್ಪ ಇಲ್ಲ, ನಾನು ಖಂಡಿತ ಯಾವತ್ತೂ ಹೇಳೋದಿಲ್ಲ. ನಿಮಗೇನು ಅನ್ಸುತ್ತೋ, ಪ್ರಕೃತಿ ನಿಮ್ಮೊಳಗೊಂದು ಅದ್ಭುತ ಚೈತನ್ಯ ತುಂಬಿಸಿರುತ್ತೆ. ಯು ಆರ್. ನೀವು ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್ ಆಗಿರ್ಲಿಕ್ಕೆ ಇದು ಮಾಡಿ, ಪ್ರಯತ್ನ ಮಾಡಿ. ಯಾರಿಗೋಸ್ಕರ ಇದು ಮಾಡ್ಕೋಬೇಡಿ. ಯಾಕೆ ಕಾಲ ಮೇಲೆ ಕಾಲು ಹಾಕೋಬಾರ್ದು ಅಂತಾರೆ ಅಂದರೆ, ಹಿರಿಯರು ಮೊದಲಿಂದಲೂ ಅದಕ್ಕೊಂದು ವೈಜ್ಞಾನಿಕವಾಗಿ ಒಂದು ನಿಯಮ ತಂದಿಟ್ಕೊಂಡು, ವೆನ್ ಯು ಆರ್ ಪ್ರೆಗ್ನೆಂಟ್, ಆ ಒಂದು ಪ್ರೆಗ್ನೆನ್ಸಿ ಆದಾಗ, ಗರ್ಭಿಣಿ ಆದಾಗ ನಿಮ್ಮ ಈ ಅಭ್ಯಾಸ ಇರುತ್ತಲ್ಲಮ್ಮ, ಕಾಲ ಮೇಲೆ ಕಾಲ ಹಾಕ್ಕೊಳ್ಳೋದು, ಅದು ಹಾಗೆಯೇ ಬಂದ್ಬಿಡುತ್ತೆ. ಹಾಕಿ ಆ ಪ್ರೆಗ್ನೆನ್ಸಿ ಟೈಮ್ನಲ್ಲೂ ಹಾಕ್ತೀರಾ. ಸೊ ಮಗು ಆಗ್ತಕ್ಕಂಥ ಸಂದರ್ಭದಲ್ಲಿ ಮಗು ತಿರುಗೋದಿಲ್ಲ. ದ ಮೂಮೆಂಟ್ಸ್ ವಿಲ್ ಬಿ ಬ್ಲಾಕ್ಡ್. ನೀವು ಬ್ಲಾಕ್ ಮಾಡಿ ಇಟ್ಟಿರ್ತೀರ ಆ ಸ್ಥಳವನ್ನ, ಆ ಕಿಬ್ಬುಟ್ಟೆ ಕೊತ್ತುತ್ತೆ ಹಿಂಗೆ ಹಾಕೋಬಿಟ್ಟಿರ್ತೀರ. ಆ ಸಂದರ್ಭದಲ್ಲಿ ಮಗುಗೂ ತಾಯಿಗೂ ಪ್ರಾಣಾಪಾಯ ಆಗುತ್ತೆ. ಆಗಬಾರ್ದು ಅನ್ನೋದನ್ನೇ ಗುರುಗಳು ಈ ತರ ಯೋಚನೆ ಮಾಡಿ ಇದನ್ನು ಹೇಳಿದ್ದು. ಅಂಡ್ ಮೋರ್ ಓವರ್ ದಟ್ ಇಸ್ ಆ ಒಂದು ಕುಂಡಲಿನಿ ಶಕ್ತಿ, ಇನ್ಫೆಕ್ಷನಲ್ ಪ್ರಾಬ್ಲಮ್ಸ್ ಅಲ್ಲಿ ಜಾಸ್ತಿ ಹೆಣ್ಮಕ್ಳಿಗೆ. ಸೊ ಅದು ಗೊತ್ತಾಗೋದಿಲ್ಲ
ಅನ್ನತಕ್ಕಂಥ ಒಂದು ಭಾವಾರ್ಥಕ್ಕೆ ಯೋಚನೆ ಮಾಡಿದ್ದು. ಸೊ ಈ ಒಂದು ಕೃತಿಕಾ ನಕ್ಷತ್ರದವರಿಗೆ ಆ ಸೂರ್ಯ ಪ್ರಭಾವ ಜಾಸ್ತಿ. ಅದರಲ್ಲೂ ಪರಿಹಾರಕ್ಕೆ ನೋಡಿ, ಅದರ ಹಿಂದೆ ಮುಂದೆ ನಕ್ಷತ್ರಗಳನ್ನ ನೋಡ್ಬೇಕು ಅಂತ ಹೇಳ್ತೇವೆ. ಅತಿ ಮುಖ್ಯವಾಗಿ ನಮ್ಮ ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ನಮ್ಮನ್ನು ಹಿಡ್ಕೊಳ್ಳೋರು ಬೆಳೆಸ್ತಾರಾ ಇಲ್ಲ ಹಿಡ್ಕೋತಾರ? ಆತ್ಮೀಯರ, ಹೆಂಡತಿ. ಕೆಲವೊಂದು ಸಮಯ ನೀವು ನೋಡಿರ್ತೀರ, ಹೆಂಡತಿನ ಗಂಡನ ಮೇಲೆ ಟಿವಿನಲ್ಲಿ ಬಂದು ಕುತ್ಕೊಂಡು ಹರಾಜ್ ಹಾಕ್ಬಿಟ್ಟಿರ್ತಾರೆ, ಇಲ್ಲ ಗಂಡನೇ ಬಂದು ಹೆಂಡತಿಗೆ ಹರಾಜ್ ಹಾಕ್ಬಿಟ್ಟಿರ್ತಾರೆ, ಇಲ್ಲ ಪ್ರಿಯ ಮಿತ್ರನೇ, ಪ್ರಾಣ ಮಿತ್ರನೇ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿರ್ತಾನೆ, ಇಲ್ಲ ಒಳ ಹುಟ್ಟಿದವನೇ, ಇಲ್ಲ ಹೆತ್ತವರೇ ನನ್ನ ಮಗ ಕೈ ಬಿಟ್ಟು ಓಡೋಗ್ಬಿಟ್ಟ ಸ್ವಾಮಿ, ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ನೀವು ನೋಡ್ತಿರ್ತೀರ. ಅಕ್ಕಪಕ್ಕ ಯಾರಿದ್ದಾರೆ, ಹಿಂದೆ ಮುಂದೆ ಯಾರಿದ್ದಾರೆ, ಇಟ್ಸ್ ವೆರಿ ಮಚ್ ನೆಸೆಸಿಟಿ ಇನ್ ಸ್ಟಡಿಂಗ್ ಅಸ್ಟ್ರಾಲಜಿ. ತಿಳ್ಕೊಬೇಕು ನಾವು. ಸೊ ಆಗಲೇ ಪರಿಹಾರಗಳು ಕೊಡ್ಲಿಕ್ಕೆ ಆಗೋದು. ಸೊ ಆ ಪರಿಹಾರಗಳು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾನೆ, ಕಾದು ನೋಡಿ. ಗುರುಜಿ, ನೀವು ಹೇಳ್ತಿದ್ರಿ ಕೃತಿಕಾ ನಕ್ಷತ್ರಕ್ಕೆ ಏನೊಂದು ಗ್ರಹಣ ದೋಷ ಅಂತೂ ಇದ್ದೇ ಇದೆ, ಆದ್ರೆ ಪರಿಹಾರವನ್ನ ತಿಳಿಸ್ತೀನಿ ಅಂತ ಹೇಳ್ತಿದ್ರಿ. ಆದ್ರೆ ಒಂದು ನಿಯಮಗಳು ಹೇಳ್ಕೊಡ್ತೇನೆ. ಸಿ, ಯು ಆರ್ ಹಾಟ್ ಇಸ್ ಎನ್ ಎ ಹಾಟ್, ಎ ಕೋಲ್ಡ್ ಇಸ್ ಎನ್ ಎ ಕೋಲ್ಡ್. ಅಷ್ಟೇ. ಬಿಸಿ ಬಿಸಿನೇ, ತಂಪು ತಂಪೆ, ಬದಲಾಗ್ಲಿಕ್ಕೆ ಆಗೋಲ್ಲ. ಖಾರ ಖಾರನೇ, ಅದನ್ನ ಯಾವತ್ತೂ ಸಿಹಿ ಮಾಡಕ್ಕಾಗೋಲ್ಲ. ಇದು ನಿಯಮವೇ, ಇದು ಬ್ರಹ್ಮಲಿಖಿತ. ರಾಮ ರಾಮನಾಗಿಯೇ ಇದ್ದ, ಕೃಷ್ಣ ಕೃಷ್ಣನಾಗಿಯೇ ಇದ್ದ. ರಾಮನನ್ನ ಕೃಷ್ಣನಾಗಿರೋ. ಸೊ ಕೃತಿಕಾ ನಕ್ಷತ್ರದವ್ರು ಒಂದು ಹೇಳ್ತಾನೆ, ನೀವು ಬಿಸಿನೇ, ನಿಮ್ಮ ಬಿಸಿಯನ್ನ ಕುಟುಂಬದ ಮೇಲೆ ತೋರಿಸ್ಬೇಡಿ, ಕುಟುಂಬಸ್ಥರ ಮೇಲೆ ತೋರಿಸ್ಬೇಡಿ, ಆತ್ಮೀಯರ ಮೇಲೆ ತೋರಿಸ್ಬೇಡಿ. ಅಲ್ಲಿ ಮನೆ ಹೊಡೆಯುತ್ತೆ, ಕುಟುಂಬ ಹೊಡೆಯುತ್ತೆ, ಗಂಡನ ಹೆಂಡತಿ ಗಂಡ, ಕನ್ಫರ್ಮ್ ದೇರ್ ವಿಲ್ ಬಿ ಬ್ರೇಕಿಂಗ್ ರಿಲೇಶನ್ಶಿಪ್, ಬ್ರೋಕನ್ ಹಾರ್ಟ್. ಖಂಡಿತ ನಿಮ್ಮ ಮಾತೆ ಬೆಳಸು ಮಾಡಿರ್ತಕ್ಕಂಥ ಒಂದು ಭಾವ ಆಗುತ್ತೆ. ಭರಣಿ ನಕ್ಷತ್ರ ನಿಮಗೆ ಹಿಂದಿನ ನಕ್ಷತ್ರ ಬರುತ್ತೆ, ಹಾಗೂ ರೋಹಿಣಿ ನಕ್ಷತ್ರ ಮುಂದಿನ ನಕ್ಷತ್ರ ಬರುತ್ತೆ. ಸೊ ತಂಪು ಖಂಡಿತ ಇದೆ ನಿಮ್ಮಲ್ಲಿ. ಆ ಕ್ಷಣಕ್ಕೆ ವಿಸ್ಫೋಟ ಆಗ್ಬಿಡ್ತೀರ ಅಷ್ಟೇ. ಆ ಕ್ಷಣಕ್ಕೆ ಏನೋ ಮಾತಾಡ್ಬಿಡ್ತೀರಾ, ಇನ್ನೇನು ಇಲ್ಲ. ಹೆಂಗ್ ಗೊತ್ತೀರಾ ನೀವು ಮಾತಾಡೋದು, ಅದನ್ನು ಹೇಳ್ಕೊಡ್ತೀನಿ ನೋಡಿ. ಮನೆ ಕೆಲಸದಿಂದ ಬರ್ತೀರಾ, ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ರೆ ಒಂದು ಲೋಟ ಕಾಫಿ ಬೇಕಮ್ಮ ಅಂದರೆ, ಏನು ಕಣ್ ಕಾಣಿಸೋದಿಲ್ವಾ, ಬಂದಿದ್ದೀನಿ ಈಗ ತಾನೇ, ನೀವೇ ಮಾಡಿಬಿಟ್ಟು ನಂಗೆ ಒಂದು ಅರ್ಧ ಲೋಟ ಕಾಫಿ ಕೊಡಬಾರ್ದು, ಆ ರೀತಿ ಇರುತ್ತೆ ಪಟ್ ಅಂತ ಮಾತು. ಸೊ ದಿಸ್ ಇಸ್ ವೆರಿ ವಿಚ್ ವಿಲ್ ಇಂಪ್ಯಾಕ್ಟ್. ಆಯಿತು, ಒಂದು 2 ನಿಮಿಷಮ್ಮ ರೆಸ್ಟ್ ತಗೋತೀನಿ ಅನ್ನೋ ಒಂದು ಮಾತು ಬೇರೆ, ಪಟ್ ಅಂತ ಈ ರೀತಿ ಹೇಳೋದು ಬೇರೆ. ನಿಮ್ಮ ಯೋಗ್ಯತೆಗೆ ಬೆಳಿಗ್ಗೆಯಿಂದ ಹಾಲು ತಂದಿಟ್ಟಿಲ್ಲ, ನಂಗೆ ಕಾಫಿ ಮಾಡಿಕೊಡ್ಬೇಕಂತೆ, ಬೆಳಿಗ್ಗೆಯಿಂದ ಮನೇಲಿ ಬಿದ್ದಿದ್ರಲ್ವಾ, ಪಟ್ ಇದೇ ಬರೋದು. ಸೊ ಆ ಬಿಸಿಯನ್ನ ನಿಮ್ಮ ಅಧಿಕಾರ, ಅಂತಸ್ತು, ಉದ್ಯೋಗ, ಪ್ರೊಫೆಷನ್, ಎಜುಕೇಶನ್ ಅಲ್ಲಿ ಹಾಕಿ ಆ ಬಿಸಿ, ಆ ತಾಕತ್ತು ನೋಡಿ ಯಾವ ಮಟ್ಟಕ್ಕೆ ಎದ್ದೊಳ್ತೀರಾ ಅಂತ. ನಮ್ಮವ್ರ ಹತ್ರ ಅಲ್ಲ ಯುದ್ಧ ಮಾಡೋದು. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾರು ನೀವು ತುಂಬಾ ದ್ವೇಷಿಸ್ತೀರಾ ನೋಡಿ, ಒಂದು ಕಾಲಘಟ್ಟದಲ್ಲಿ ತುಂಬಾ ಪ್ರೀತಿಸ್ತಿರ್ತೀರ. 10ರಲ್ಲಿ 9 ಸಂಬಂಧಗಳಲ್ಲಿ, ಅದು ಸ್ನೇಹಿತರಿರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಅಮ್ಮ ಅಪ್ಪ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಬೇರೆಯವ್ರನ್ನ ಯಾರನ್ನೂ ಯಾಕೆ ನಾವು ದ್ವೇಷ ಮಾಡ್ಲಿಕ್ಕೆ ಹೋಗೋದು? ಖಂಡಿತ ಇರೋಲ್ಲ. ವೆರಿ ರೇರ್. ಬೇರೆ ಏನೋ ಕಾರಣ, ಅದು ಇನ್ಸ್ಟೆಂಟ್ ಕಾರಣ ಬರುತ್ತೆ ಅದಕ್ಕೆ. ಅಂದ್ರೆ ವರ್ಷಗಟ್ಟಲೆ ಪ್ರೀತಿಯಿಂದ ಇದ್ದಂಥ ಒಂದು ಕುಟುಂಬದಲ್ಲಿ ಏನೋ ಒಂದು ಹುಳಿ ಆಗ್ಬಿಟ್ರೆ, ನೋಡ್ದ ನನ್ನ ಗಂಡ ಹಿಂಗೆ ಮಾಡಿಬಿಟ್ಟ, ದ್ವೇಷಿಸ್ಲಿಕ್ಕೆ ಶುರು ಹಚ್ಕೋತೀವಿ. ನೋಡ್ದ ನನ್ನ ಹೆಂಡತಿ ಹಿಂಗೆ ಮಾಡಿಬಿಟ್ರು, ನಾನು ಎಷ್ಟು ಪ್ರೀತಿಸಿದೆ ನನ್ನ ಹುಡುಗಿನ. ಅಲ್ಲೇ ನೋಡಿ ಹೋಗ್ಬಿಟ್ಟು ಚೂರಿ ಹಾಕೋದು, ಆಸಿಡ್ ಹಾಕೋದು. ದ ಮೋರ್ ಯು ಲವ್, ದ ಮೋರ್ ಯು ವಿಲ್ ಹೇಟ್. ಅಲ್ಲೇ ಸಂಬಂಧಗಳು ಕೆಡೋದು. ಮುಖ್ಯವಾಗಿ ಈ ಕೃತಿಕಾ ನಕ್ಷತ್ರವು ಸಂಬಂಧಗಳು ಕೆಡ್ಸ್ಕೊಳ್ಳೋದ್ರಲ್ಲಿ ಸಿದ್ಧಹಸ್ತರು. ಬಿಕಾಸ್ ಆಫ್ ಯುವರ್ ವಾರ್ ಆಫ್ ವರ್ಡ್ಸ್. ಸೂರ್ಯ ವಿಸ್ಫೋಟಂ ಅಂತ ಹೇಳ್ತೇವೆ. ನೇರವಾಗಿ ಕುಜಿನ್ ಮನೆ ಬೇರೆ ನೋಡುತ್ತೆ, ವೃಶ್ಚಿಕ ರಾಶಿ. ಅಲ್ಲಿ ಧಡಾಲ್ ಶನಿ ಇಲ್ದಿದ್ದೆಲ್ಲ ಹೇಳಿಸ್ತಾನೆ. ಬುಧನ್ ನಕ್ಷತ್ರ ಇನ್ನೇನೇನೋ ಹೇಳಿಸ್ತಾನೆ. ಸಮಾಧಾನ ಅನ್ನತಕ್ಕಂಥದ್ದು ಬರೋದೇ ಇಲ್ಲ, ನಿಜ ಕಕ್ಕಿಸ್ಬಿಟ್ಟಿರ್ತಾನೆ. ನನ್ಗೇನು ಗೊತ್ತಿಲ್ವಾ, ನೀವು ತರೋದು, ನೀವು ಇಡೋದು, ತಂದ್ಕೊಟ್ಟಿದ್ರಲ್ಲ 300 ರೂಪಾಯಿ ಸೀರೆ, ಪಟ್ಟನ್ ಬಂದ್ಬಿಟ್ಟಿರುತ್ತೆ ಅಷ್ಟು ಜನದ ಮುಂದ್ಗಡೆ. ನೋಡ್ದ ಹೆಂಡತಿ ಅವಮಾನ ಮಾಡಿಬಿಟ್ರು, ನಿಜಾನೇ ಹೇಳಿರ್ತೀರಾ. ಅಲ್ಲಿ ಒಂದಿದು ಕನ್ಫರ್ಮ್. ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ, ಆ ಬಿಸಿ ಕಡಿಮೆ ಮಾಡ್ಕೊಳ್ಳಿ. ಆ ಬಿಸಿ ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ, ನಿಮಗೆ ಹೇಳ್ಕೊಡ್ತೇನೆ. ಆದಷ್ಟು ಸ್ವಲ್ಪ ರಕ್ತಚಂದನ ಹಚ್ಕೊಳ್ತಕ್ಕಂಥದ್ದು. ಸಾಸಿವೆ ಎಣ್ಣೆಯನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು, ಇದೇನು ವಿಚಿತ್ರ ಅನ್ಕೋಬೇಡಿ, ಹೌದು, ನಾಭಿಗೆ ಹಾಕ್ಕೊಳ್ಳಿ. ಕುಂಡಲಿನಿ ಶಕ್ತಿ ಇರೋದೇ ಇಲ್ಲೇ ಬಿಸಿ ಇರೋದು, ಇಲ್ಲಿಂದಲೇ ಹೀಟ್ ಆಗೋದು ನಾಭಿಯಿಂದಲೇ. ಹೊಟ್ಟೆ ನೋವು ಬರೋದು ಇಲ್ಲೇ, ಹೀಟ್ ಆಗಿಬಿಟ್ಟಿದ ತಕ್ಷಣ ಗುಡುಗುಡು ಆಗೋದು ಇಲ್ಲಿಂದಲೇ, ಟಾಯ್ಲೆಟ್ ಕೊಡೋದು ಇಲ್ಲಿಂದಲೇ, ಇದರಿಂದಲೇ ಆಗೋದು. ಸೊ ಸಾಸಿವೆ ಎಣ್ಣೆನ ಈ ಒಂದು ನಾಭಿಗೆ ಹಾಕೊಂಡು ನೈಟಲ್ಲಿ 1-2 ಡ್ರಾಪ್ ಹಾಕ್ಕೊಂಡು ಮಲ್ಕೊಳ್ಳಿ. ಸ್ವಲ್ಪ ತಂಪು ಹಾಕ್ತಕ್ಕಂಥದ್ದಾಗುತ್ತೆ. ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ, ಒಂದು ಪಂಚಲೋಹದ ಕಡಗ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೀ ಆದಾಗೆಲ್ಲ ಸಂಜೆ ಹೊತ್ತು ಏನು ಮಾಡಿ ಅಂದರೆ ಸ್ಫಟಿಕ ಮಾಲೆಯನ್ನು ಹಾಕ್ಕೊಳ್ಳಿ, ಎಸ್ಪೆಷಲಿ ನೈಟ್ ಮಲಗೋವಾಗ.
ಬಿಸಿನೀರು ಹೆಚ್ಚಾಗಿ ಕುಡಿತಕ್ಕಂಥದ್ದು ಮಾಡಿ. ಬೆಳ್ಳಿ ವಸ್ತುವನ್ನು ಆದಷ್ಟು ಧರಿಸ್ತಕ್ಕಂಥದ್ದು ಮಾಡಿ. ಒಂದು ಬೆಳ್ಳಿ ಕಡಗ ಏನಾದರೂ. ಸಿಟ್ಟು ನನಗೂ ಜಾಸ್ತಿನಪ್ಪ, ಸಿಕ್ಕಾಬಟ್ಟೆ ಏನು ಮಾತಾಡಿರ್ತೀನಿ ನನಗೂ ಗೊತ್ತಿರೋಲ್ಲ, ಅಯ್ಯೋ ಹುಚ್ಚಪ್ಪ ನಾನು ತುಂಬ ಸಮಾಧಾನ ಇರಬೇಕು ಅಂತ ಅನ್ಕೋತೇನೆ. ಒಂದೊಂದು ಸಮಯ ತುಂಬ ನಿಯಮದಿಂದ ಬಾಳೋನು, ಇದೀಗೆ ಇರ್ಬೇಕು, ಯಾಕೆ ಇದು ಚೇಂಜ್ ಮಾಡಿದ್ರೆ ಅಂತ ಏನೋ ಒಂದು ಅಂದೇ ಬಿಟ್ಟಿರ್ತೇನೆ. ಆಮೇಲೆ ಸಾರಿ ಕೇಳ್ತೇನೆ, ಅದೇ ಹೊಡೆದಿದ್ದೆ ಅಲ್ವಾ, ಗಾಜು ಹೊಡೆದಿತ್ತು. ಕೃತಿಕಾ ನಕ್ಷತ್ರ ಅಂತ ಒಂದು ಭಾವ. ಪಟ್ಟನ್ನು ಮಾತಾಡಿಬಿಟ್ಟಿರ್ತೀರ, ಎದುರವ್ರ ಮನಸ್ಸು ಮುರಿದಿರ್ತೀರ. ಅದಕ್ಕೆ ಹೆಚ್ಚಾಗಿ 10 ಪಟ್ಟು ನೀವು ಕಣ್ಣೀರು ಹಾಕಿರ್ತೀರ, ಛೆ ಹಿಂಗೆ ಮಾಡಿಬಿಟ್ನಲ್ಲ, ಹಿಂಗೆ ಮಾಡ್ಕೋಬಿಟ್ನಲ್ಲ ಅನ್ನತಕ್ಕಂಥದ್ದು. ಹೆಚ್ಚಾಗಿ ದೇವಿ ದೇವಸ್ಥಾನಗಳಿಗೆ ಹೋಗಬೇಕು ಪರಿಹಾರಕ್ಕೆ. ಹಾಗೂ ಕುಜ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಗೂ ಶಿವ ಪಾರ್ವತಿ ಇಷ್ಟೂ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ವಿಶೇಷ. ಅದರಲ್ಲೂ ಏನಾದರೂ ಆಯಿತು ಅಂದರೆ ಈ ಅಮಾವಾಸ್ಯೆ ಹಿಂದೆ ಮುಂದೆ ದಿನ, ಅಮಾವಾಸ್ಯೆ ಹಿಂದಿನ ದಿನ, ಅಮಾವಾಸ್ಯೆ ಮುಂದಿನ ದಿನ, ಆ ಗ್ರಹಣ ಬಿಟ್ಟ ಹಾಗೆ, ಆ ದೋಷ ಬಿಟ್ಟ ಹಾಗೆ, ಅದರಲ್ಲೂ ಅಭಿಷೇಕಗಳಿಗೆ ಮೊಸರು ಕೊಡ್ತಾ ಬರಬೇಕು. ಆ ಹುಳಿ ತತ್ವ, ಆ ಶನಿ ತತ್ವ 7ನೇ ಭಾವದಲ್ಲಿ ನಿಮಗೆ ಅನುರಾಧ ನಕ್ಷತ್ರ, ಬುಧನ್ ತತ್ವ. ಆ ಬುಧನ್ ತತ್ವಕ್ಕೂ ಶನಿ ತತ್ವಕ್ಕೂ ಸ್ವಲ್ಪ ಹುಳಿ ಉಪ್ಪು ಖಾರ ಜಾಸ್ತಿ, ಹುಳಿ ಉಪ್ಪು ಖಾರ ಕಡಿಮೆ ತಿನ್ನಬೇಕು. ಊಟ ಆಗಿದ್ದೆ ಒಂಚೂರು ಸ್ವೀಟ್ ಹಾಕ್ಕೊಳ್ಳಿ. ತಾಂಬೂಲ ಒಂದು ವಾರಕ್ಕೊಂದ್ಸಲಿ ಹಾಕ್ಕೊಳ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಗುಲ್ಕನ್ ತಿಂತಕ್ಕಂಥದ್ದು ಮಾಡಿ. ಆದಷ್ಟು ಊಟಕ್ಕೆ ಮೊದಲು ಒಂದು ಚಿಕ್ಕ ಸಿಹಿ ತಿನ್ನತಕ್ಕಂಥದ್ದು ಒಳ್ಳೆಯದು. ಮನೆಯಿಂದ ಹೋಗ್ಬೇಕಾದ್ರೆ ಸಿಹಿ ತಿನ್ನಿ, ಮನೆಗೆ ಬಂದ ತಕ್ಷಣ ಸಿಹಿ ತಿನ್ನಿ. ತಂದೆ ಸೇವೆ ಮಾಡಿ, ತಂದೆಗೆ ಏನಾದರೂ ಒಂದು ಬಂಗಾರದ ವಸ್ತುವನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿ, ತುಂಬ ವಿಶೇಷ ಆಗ್ತಕ್ಕಂಥದ್ದು. ವಯಸ್ಸಾದವರ ಸೇವೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿ, ಇನ್ನೂ ವಿಶೇಷ. ಯಾರಾದರೂ ಭಿಕ್ಷುಕರಿಗೆ ಆ ಸೂರ್ಯಭಾವ ಸ್ವಲ್ಪ ತಂಪಾಗಲಿಕ್ಕೆ ಶನಿ ಭಾವ ಹೆಚ್ಚಿಸ್ಕೋಬೇಕು ಅಂತ ಹೇಳ್ತೇವೆ. ಭಿಕ್ಷುಕರಿಗೆ ಅನಾಥಾಶ್ರಮ, ವೃದ್ಧಾಶ್ರಮ ಅಂಥ ಸ್ಥಳದಲ್ಲಿ ಹೋಗ್ಬಿಟ್ಟು ಏನಾದರೂ ಒಂದು ಸಿಹಿ, ಹಣ್ಣು, ವಸ್ತ್ರ, ಶಲ್ಯ, ಪಂಚೆ ಆ ರೀತಿ ಕೊಡ್ತಕ್ಕಂಥದ್ದು ಮಾಡಿ. ತಾಯಿ ಬಳಿ ಚೆನ್ನಾಗಿರಿ. ಮನೆಗೆ ಬಂದ ತಕ್ಷಣ ಫೋನ್ ಸ್ವಿಚ್ ಆಫ್ ಇಡಿ, ಇಲ್ಲ ಸೈಲೆಂಟ್ ಮಾಡಿಡಿ. ಆಫೀಸ್ ವಿಚಾರ ಮನೇಲಿ ಮಾತಾಡಲೇಬೇಡಿ. ಆಫೀಸ್ಗೆ ಹೋದಾಗ ಮನೆ ವಿಚಾರ ಆಫೀಸಲ್ಲಿ ಮಾತಾಡಬೇಡಿ. ಡೋಂಟ್ ಕ್ಯಾರಿ ಫಾರ್ವರ್ಡ್. ಯಾಕಂದ್ರೆ ನಿಮ್ಮ ಬಾಯಿ ಹೊಡ್ಕು ಹೇಳ್ಬಿಟ್ಟು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೋತಾರೆ, ನೋವು ತಿಂತಕ್ಕಂಥದ್ದಾಗುತ್ತೆ. ಯಾರನ್ನೂ ನಂಬೇಡಿ, ಹೇಳೋದೇ ಬೇಕಿಲ್ಲ. ಹಸ್ತ ನಕ್ಷತ್ರ ಯಾರಾದರೂ ಬೆನ್ ತಟ್ಟಿದ ತಕ್ಷಣ ಹೀಗೆ ಹಾಗೆ ಅಂತ ಹೇಳಿದ ತಕ್ಷಣ, ಅನುಕಂಪ ತೋರಿಸಿದ ತಕ್ಷಣ ನಿಮ್ಮ ದೌರ್ಬಲ್ಯ ಎಲ್ಲ ಹೇಳ್ಬಿಟ್ಟಿರ್ತೀರ. ನೆವರ್ ಸೇ ಯುವರ್ ಅಚೀವ್ಮೆಂಟ್ಸ್, ನೆವರ್ ಸೇ ಯುವರ್ ವೀಕ್ನೆಸ್, ನೆವರ್ ಸೇ ಯುವರ್ ಸ್ಟ್ರೆಂತ್. ಪ್ರಯೋಜನ ಇಲ್ಲ, ನಿಮ್ಮನ್ನು ದುರುಪಯೋಗ ಪಡಿಸ್ಕೊಬಿಡ್ತಾರೆ. ಯಾಕೆಂದ್ರೆ ಕೃತಿಕಾ ನಕ್ಷತ್ರಕ್ಕೂ ಅದೊಂದು ತೇಜಸ್ಸಿರುತ್ತೆ. ನನ್ನನ್ನು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ನಿಮಗೆ ನೀವೇ ಶತ್ರು, ನಿಮಗೆ ಬೇರೆ ಯಾರೂ ಶತ್ರು ಬೇಕಿಲ್ಲ, ನಿಮಗೆ ನೀವೇ ಶತ್ರು. ಎಡವಟ್ಟು ದಾಸೆಯರು. ಬೇರೆ ನಕ್ಷತ್ರಗಳಾದರೂ ಬೇರೆಯವರಿಂದ ಅನಾನುಕೂಲ ಜಾಸ್ತಿ ಅಂದರೆ ಕೃತಿಕಾ ನಕ್ಷತ್ರದವರು ಅವ್ರ ತಟ್ಟೆನ ಅವರೇ ಕುಕ್ಬಿಟ್ಟಿರ್ತಾರೆ. ಹಸುವೆ ಲೇಟ್ ಆಯಿತು, ತಟ್ಟೆಲ್ಲಿ ಊಟ ಇಸ್ಕೊತೀರಾ, ದಡಾಲನ್ನು ಕುಕ್ಬಿಟ್ಟಿರ್ತೀರ. ಏನು ಇಷ್ಟು ಲೇಟ್ ಆಯಿತು, ಅನ್ನ ಎಲ್ಲ ಮಣ್ಪಾಲಾಯಿತು, ಇದಾಗ್ಬಿಡುತ್ತೆ. ಒಳ್ಳೆ ಪ್ರಮೋಷನ್ ಬಂದಿರುತ್ತೆ, ಐ ಡೋಂಟ್ ವಾಂಟ್ ಯುವರ್ ಪ್ರಮೋಷನ್, ಗೆಟ್ ಔಟ್, ಹಿಂಗೆ ಬರ್ದು ಬಿಸಾಕ್ ಬಂದ್ಬಿಟ್ಟಿರ್ತೀರ. ನಾನು ಕೇಳಿದಾಗ ಕೊಡಲಿಲ್ಲ ಅಂತಕ್ಕಂಥದ್ದು. ಒಂದು ಚೂರು ಇದು ಸ್ವಲ್ಪ ನಿಯಮ ಕಷ್ಟ. ಗಂಡಾದರೂ ಹೆಣ್ಣಾದರೂ ಕಿವಿ ಚುಚ್ಚಿಸ್ಕೊಳ್ಳಿ. ಆ ಬುಧನ್ ತತ್ವ ಆಲಿಸ್ತಕ್ಕಂಥ ಒಂದು ಪ್ರಭಾವ ಬರುತ್ತೆ. ದೆನ್ ಇಡಾ ಪಿಂಗಳ ನಾಡಿ ಅಂತ ಹೇಳ್ತೇವೆ. ಶುಕ್ರಾಚಾರ್ಯ ಪ್ರಭಾವ, ಆಸೆ ಹುಟ್ಟಬೇಕು. ಕೃತಿಕಾ ನಕ್ಷತ್ರದವ್ರು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಸೊ ಕೇರ್ ಆಗಬೇಕು. ನಿಮ್ಮನ್ನು ನೀವು ನಿಯಂತ್ರಿಸ್ಕೋಬೇಕು. ಮೂಗು ಚುಚ್ಚಿಸ್ಕೊಳ್ಳಿ, ಎರಡೂ ಕಡೆ ಚುಚ್ಚಿಸ್ಕೊಳ್ಳಿ, ಗಂಡಾಗ್ಲಿ ಹೆಣ್ಣಾಗ್ಲಿ. ದೆನ್ ಆ ಗುಟ್ರ ಹಾಕೋದು, ಆವಾಜ್ ಹಾಕೋದು, ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು. ಅತಿ ಮುಖ್ಯವಾಗಿ ಮಂಚದಲ್ಲಿ ನೇರವಾಗಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಮುನಿಸು ದುರುಕಿಡಿ. ನೀವು ಮುನಿಸನ್ನು ಅಲ್ಲಿ ತೋರಿಸ್ಬಿಡ್ತೀರ. ಮುಟ್ಟಬೇಡಿ, ಮಾತಾಡಿಸ್ಬೇಡಿ ಅಂತ ಹೆಂಡ್ತಿ ಗಂಡನಿಗೆ, ಗಂಡ ಹೆಂಡ್ತಿಗೆ ದೇ ಕ್ಯಾರಿ ಫಾರ್ವರ್ಡ್. ಗಂಡ ಹೆಂಡ್ತಿ ಜಗಳ ತಿಂದೊಂದು ಮಲಗೋವರೆಗೆ ಅಷ್ಟೇ ಅಂತಕ್ಕಂಥದ್ದು ಕೃತಿಕಾ ನಕ್ಷತ್ರ. ಇದನ್ನು ಒಂದು ಆದಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು. ಹೆತ್ತ ತಂದೆ ತಾಯಿ ಹತ್ರ, ಒಡ ಹುಟ್ಟಿದವ್ರ ಹತ್ರ, ಸ್ನೇಹಿತರ ಹತ್ರ, ಆತ್ಮೀಯರ ಹತ್ರ, ಮಕ್ಕಳ ಹತ್ರ, ಗಂಡನ ಹತ್ರ, ಹೆಂಡತಿ ಹತ್ರ, ಪ್ರೀತಿ ಹತ್ರ, ಪ್ರೇಮದ ಹತ್ರ ಅಲ್ಲಿ ಜಗಳ ಮುನಿಸು ಆಡಿದ್ದೀರಾ, ಜಸ್ಟ್ ಫರ್ಗೆಟ್. ಇಮ್ಮಿಡಿಯೇಟ್ಲಿ ಸೇ ಸಾರಿ ಆ್ಯಂಡ್ ಗಿವ್ ದಮ್ ಸ್ವೀಟ್. ಮಾತಾಡಿಸಿ ಮುದ್ದು ಮಾಡಿ ಏನಾದರೂ ಒಂದು ಮಾಡಿ. ಕಾಲಿಡಿದ್ರೂ ತಪ್ಪಿಲ್ಲ. ನಿಮ್ಮ ತಂದೆ ತಾಯಿ ಕಾಲು ಹಿಡ್ತಿರೋದು, ನಿಮ್ಮ ಪತ್ನಿ ಕಾಲೇ, ನಿಮ್ಮ ಪ್ರೀತಿ ಕಾಲೇ, ನಿಮ್ಮ ಮಗು ಕಾಲೇ. ಅಲ್ಲಿ ಕಾಲು ಅನ್ನೋದು ಭಾವ ಅಲ್ಲ, ಸಮಥಿಂಗ್ ಯು ಆರ್ ಅಕ್ಸೆಪ್ಟಿಂಗ್. ಯು ಡಿಡ್ ಅ ಮಿಸ್ಟೇಕ್. ಕೃತಿಕಾ ನಕ್ಷತ್ರ ಒಪ್ಕೊಳ್ಳೋದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ. ನೆನ್ಪಿಟ್ಕೊಳ್ಳೆ, ನಾನಿರೋದೇ ಹೀಗೆ. ಟೊಳ್ಳು ಜಂಬ ಅದೆಲ್ಲ. ನಿಮ್ಮವ್ರ ಹತ್ರ ನೀವು ಯಾರಿಗೂ ತಲೆ ಬಗ್ಗಿಸ್ಬೇಡಿ. ನಿಮ್ಮವ್ರ ಹತ್ರ ತಲೆ ಬಗ್ಸಿ ಅಂತ ನಾನು ಹೇಳ್ತಿಲ್ಲ, ಒಂಚೂರು ನಿಂತ್ಕೊಂಡ್ಬಿಡಿ. ನಿಮ್ಮವ್ರ ಹತ್ರ ಸೋಲದೆ ಇನ್ಯಾರಿಗೂ ಸೋಲ್ಬೇಕಾ? ಯಾರಿಗೂ ಸೋಲ್ಬೇಡ್ರಪ್ಪ. ನಿಮ್ಮವ್ರ ಹತ್ರ ಮಾತ್ರ ಆ ಪ್ರೀತಿಗೆ ಸೋತ್ಬಿಡಿ. ನಿಮ್ಮಲ್ಲಿ ಅಗಾಧವಾದಂಥ ಪ್ರೀತಿ ಶಕ್ತಿ ಇದೆ, ಅದೇ ನಿಮ್ಮನ್ನು ಕೊಂದಾಕೋದು. ಎಚ್ಚರಿಕೆ, ಒಳ್ಳೆದಾಗಿ. ಹೇಗಿದೆ ಗುರುಜಿ ಈ ದಿನ? ಒಂದು ಪುಟ್ಟ ಮನೆ ಮದ್ದು ಹೇಳ್ತಾನೆ.
ಅಣ್ಣೆ ಸೊಪ್ಪು ಅನ್ನತಕ್ಕಂಥ ಮಾತಿದು. ಇದನ್ನ ಕಡಕ ತೀರ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಇದನ್ನ ಹಿಂದಿನಲ್ಲಿ ಸಫೇದ್ ಮುರ್ಗಾ ಅಂತಕ್ಕಂಥದ್ದು, ಸರ್ವಾರಿ ಅನ್ನತಕ್ಕಂಥದ್ದು ಕರೀತಾರೆ. ತೆಲುಗಿನಲ್ಲಿ ಗುರುಗು ಚೆಟ್ಟು ಗುಲಗಕೂರ ಅನ್ನತಕ್ಕಂಥದ್ದು, ತಮಿಳಿನಲ್ಲಿ ಪನ್ನೈ ಅನ್ನತಕ್ಕಂಥ ಮಾತಿಂದ ಕರೀತಾರೆ. ಇಂಗ್ಲಿಷ್ನಲ್ಲಿ ವೈಟ್ಸ್ ಕಾಕ್ಸ್ ಕೂಮ್ ಅನ್ನತಕ್ಕಂಥ ಹೆಸರಿಂದ ಕರೀತಕ್ಕಂಥ ಗಿಡ. ಅತಿ ಮುಖ್ಯವಾಗಿ ಇದರ ಒಂದು ಗಿಡದ ಅಣ್ಣೆ ಸೊಪ್ಪಿನ ಗಿಡದ ಬೀಜವನ್ನ ಅರೆದು ಕಣ್ಣಿಗೆ ಕಾಡಿಗೆ ತರ ಲೇಪನವಾಗಿ ಹಚ್ಕೊಳ್ಳೋದ್ರಿಂದ ಮೇಲಕ್ಕೆ ಆ ಕಣ್ಣಿನ ಒಂದು ಪೊರೆ ಸಮಸ್ಯೆಗಳಿದ್ರೆ, ಕಣ್ಣಿಂದ ಕೆಲವ್ರಿಗೆ ಈ ಒಂದು ಉಷ್ಣ ಬಾಧೆ, ಈ ಕೃತಿಕಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಈ ಒಂದು ಉತ್ತರ ನಕ್ಷತ್ರ, ಏನಾದರೂ ಒಂದು ಹೀಟ್ ಪ್ರಾಬ್ಲಮ್ಸ್, ಹೀಟ್ ಬಾಯ್ಲ್ಸ್, ಕಣ್ಣಲ್ಲಿ ಒಂಥರ ಗಡ್ಡೆ ಥರ ಬರೋದು, ನೀರು ಸುರಿತಾ ಇರೋದು, ಕೆಂಪಗಾಗೋದು, ಕಣ್ಣಿನ ಒಂಥರ ಕಿಸುರು, ಒಂಥರ ಕಸ ಹೊರಗಡೆ ಬರ್ತಾ ಇರೋದು, ಕಣ್ಣು ಊದ್ಕೊಂಡಿರೋದು, ಕಣ್ಣು ಮಂಜಾಗಿರೋದು, ಕಣ್ಣಿಗೆ ಒಂಥರ ಪೊರೆ ಪೊರೆ ಥರ ಅನ್ನಿಸ್ತಕ್ಕಂಥದ್ದು, ಕಣ್ಣಿಂದ ನೀರು ಸೋರ್ತಾನೆ ಇರೋದು, ಏನೋ ಕಣ್ಣಲ್ಲಿ ಚುಚ್ಚುದ ಹಾಗೆ, ದಬ್ಬಳ ಥರ ಚುಚ್ಚುದ ಹಾಗೆ ಸಮಸ್ಯೆಗಳಾಗ್ತಿರ್ತಕ್ಕಂಥವರಿಗೆ ಇದು ಮನೆಯಲ್ಲೇ ಮಾಡಿಕೊಳ್ತಕ್ಕಂಥ ಅದ್ಭುತವಾದಂಥ ಮನೆಮದ್ದು. ಅಣ್ಣೆ ಸೊಪ್ಪಿನ ಗಿಡದ ಬೀಜವನ್ನು ತಗೊಬಂದು ಅದನ್ನ ಅರೆದು ಕಣ್ಣಿಗೆ ಕಾಡಿಗೆಯಾಗಿ ಹಚ್ಕೊಳ್ತಕ್ಕಂಥದ್ದಕ್ಕೆ, ಕಣ್ಕಪ್ಪಿನ ಹಾಗೆ ಹಚ್ಕೊಳ್ಳೋದ್ರಿಂದ ತುಂಬಾ ವಿಶೇಷ. ಕಣ್ಣಿಗೆ ಅಂದಾನೂ ಬರುತ್ತೆ, ಚಂದಾನೂ ಬರುತ್ತೆ, ನಿಮ್ಮನ್ನು ಯಾರಾದ್ರೂ ಕಣ್ಣು ಹೊಡೆಯೋತಕ್ಕಂಥದ್ದು ಆಗುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ ಆಯುರ್ವೇದದಲ್ಲಿ. ಇರ್ಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮುಖ್ಯವಾಗಿ ಇವತ್ತು ಮಂಗಳವಾರ, ಮಖ ನಕ್ಷತ್ರ, ಕೇತು ನಕ್ಷತ್ರ ಪ್ರಭಾವ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ. ನೋಡೋಣ, ಕೇತು ಅಂದ್ರೇನೆ ಚಂದ್ರಭಾವ ವಿಶೇಷವಾಗಿ ಹುಳಿ ನಕ್ಷತ್ರದಲ್ಲಿದ್ದಾನೆ, ಎಲ್ಲೋ ಹುಳಿ ಹುಳಿ ಮಾಡ್ತಾನೆ ಅಂತಕ್ಕಂಥದ್ದು. ಆದರೆ ಕೇತು ಇರ್ತಕ್ಕಂಥದ್ದು ಈಗ ಸೂರ್ಯ ಪ್ರಭಾವದಲ್ಲಿ. ಮೇಷರಾಶಿ ಉದ್ಯೋಗ, ಸ್ಟೇಟಸ್ಸು, ಸರ್ಕಾರಿ ಕೆಲಸ, ಸರ್ಕಾರಿ ವ್ಯವಹಾರ, ಸರ್ಕಾರಿ ಯೋಜನೆಗಳು, ಸರ್ಕಾರಿ ಕೆಲಸಗಳು, ಸರ್ಕಾರದಲ್ಲಿ ರಾಜಕೀಯ ಒಂದು ವ್ಯವಹಾರಗಳೇನಾದರೂ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷವಾದಂಥ ಸ್ಥಾನ, ಗೌರವ, ಪದವಿ, ಪ್ರತಿಷ್ಠೆ ನಡೆಯತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಸನ್ಮಾನ, ತುಂಬ ತಂತ್ರಗಾರಿಕೆ, ತುಂಬ ಗಟ್ಟಿ ಇರ್ತೀರ ಇವತ್ತು. ಯು ವಿಲ್ ಬಿ ಮೋಸ್ಟ್ ಪ್ಲ್ಯಾಂಡ್ ಸಿಸ್ಟಮ್ಯಾಟಿಕಲಿ. ಯಾರು ಏನೂ ಮಾಡ್ಲಿಕ್ಕಾಗೋದಿಲ್ಲ ನಿಮ್ಮನ್ನ ಇವತ್ತು. ವೃಷಭ ರಾಶಿ, ಸ್ವಲ್ಪ ಸರ್ಕಾರಿ ಕೆಲಸಗಳೇ ನಿಧಾನ ಆಗ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ಏರುಪೇರು, ಪ್ರಯಾಣಗಳಲ್ಲಿ ವಿಳಂಬ, ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಒಂದು ದಿನ ಅನುಕೂಲ, ಉದ್ಯೋಗಾರ್ಥಿಗಳಿಗೂ ಅಷ್ಟೇ ಪರಿಶ್ರಮದಿಂದಲೇ ಒಂದು ಬೆಳವಣಿಗೆ ಆಗ್ತಕ್ಕಂಥ ಒಂದು ಭಾವ. ಸ್ವಲ್ಪ ತಂದೆ ಆಸ್ತಿಗೆ ಸಂಬಂಧಪಟ್ಟಂಥ ತಗಾದೆ ಕಿರಿಕಿರಿಗಳಲ್ಲಿ ಓಡಾಟ. ಮಿಥುನ ರಾಶಿ, 3ನೇ ಭಾವದಲ್ಲಿ ಚಂದ್ರ ಕೇತು ನಕ್ಷತ್ರದಲ್ಲಿದ್ದು, ಆ ಕೇತು 11ನೇ ಭಾವದಲ್ಲಿರೋದ್ರಿಂದ ಸಕಲ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಇವತ್ತು. ಎಂತಹದೇ ಒಂದು ಶತ್ರು ಭೀತಿ, ವ್ಯಾಪಾರ ಭೀತಿ, ಹಣ ನಷ್ಟ, ಧನ ನಷ್ಟ, ಕೋರ್ಟು ಸಮಸ್ಯೆ ನಿಭಾಯಿಸ್ಕೊಳ್ತಕ್ಕಂಥ ದಿನ ಚೆನ್ನಾಗಿದೆ. ಆದರೂ ಭ್ರಾತೃಗಳ ವಿಚಾರದಲ್ಲಿ ಸ್ವಲ್ಪ ನೋವು ತಿಂತೀರಾ, ಪ್ರಯಾಣಗಳ ವಿಚಾರದಲ್ಲಿ ನೋವು ತಿಂತೀರಾ, ಅನಗತ್ಯ ಖರ್ಚುಗಳು ಹೈರಾಣಾಗಿಸಿ ಬಿಡುತ್ತವೆ. ಕಟಕ ರಾಶಿ, ಏನಾದರೂ ಒಂದು ಕುಟುಂಬದಲ್ಲಿ ನೋವಿನ ಪ್ರಸಂಗಗಳು ನಡೀತಕ್ಕಂಥದ್ದು, ಏನೋ ಹಳೆ ನೆನಪುಗಳು, ಹಳೆ ಸ್ನೇಹಿತರು, ಹಳೆ ಬಾಂಧವ್ಯ, ವಿಚ್ಛೇದನ ಪ್ರಸಂಗ, ಇವುಗಳೇನಾದರೂ ಆಗಿಬಿಟ್ಟಿದ್ರೆ, ವೈದವ್ಯ ಪ್ರಸಂಗ, ಗಂಡನಿಂದ ದೂರ, ಹೆಂಡತಿಯಿಂದ ದೂರ, ಮಕ್ಕಳಿಂದ ದೂರ, ಸೊ ಇಲ್ದಿದ್ದು ಯಾವುದೋ ಒಂದು ನೋವನ್ನು ನೆನೆಸ್ಕೊಂಡು ಕೊರಗ್ತಕ್ಕಂಥ ಒಂದು ಭಾವ ಆಗುತ್ತೆ. ದೆನ್ ಸಿಂಹರಾಶಿ, ಚೆನ್ನಾಗಿದೆ ನಿಮಗೆ. ಆ ಕೇತು ಸೂರ್ಯ ಭಾವದಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ನಿಮ್ಮ ಆರೋಗ್ಯದಲ್ಲೂ ಚೇತರಿಕೆ ಆಗ್ತಕ್ಕಂಥದ್ದು. ಆದರೆ ಚಂದ್ರ ಕೇತು ಭಾವದಲ್ಲಿರೋದ್ರಿಂದ ಇಲ್ದಿದ್ದು ಹುಳಿ ಬಿಟ್ಕೊಳ್ತೀರಾ, ಮೊದಲೇ ಕ್ರಿಯೇಟ್ ಮಾಡಿಸಿಡುತ್ತೆ. ಏನೋ ಒಂದು ಮನಸ್ಸಿಗೆ ನೋವು, ಸಂಕಟವೋ, ವೇದನೆಯೋ, ಮಾನಸಿಕವಾಗಿ ಕೊರಗೋದು, ಭೀತಿ, ಆತಂಕ ಪಡ್ತಕ್ಕಂಥದ್ದು ಉದ್ಯೋಗದಲ್ಲಿ, ಕೌಟುಂಬಿಕವಾಗಿ. ಅದರಲ್ಲೂ ಕುಜ ಬೇರೆ ನೋಡ್ತಿದ್ದಾನೆ, ಇವತ್ತು ಯಾರ ಮೇಲಾದ್ರೂ ಜಗಳಕ್ಕೂ ಹೋಗ್ಬಿಡ್ತೀರಾ, ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ, ಅಷ್ಟಮದಲ್ಲಿ ಕುಳಿತಿರ್ತಕ್ಕಂಥ ಕೇತು, ವ್ಯಯದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ. ವಿಪರೀತ ಪ್ರಯಾಣಗಳಾಗ್ತಕ್ಕಂಥದ್ದು, ಬಂದಿರತಕ್ಕಂಥ ಲಾಭಗಳು ಅನಗತ್ಯವಾಗಿ ಖರ್ಚಾಗ್ತಕ್ಕಂಥದ್ದು, ಮಕ್ಕಳ ಶುಭ ಕಾರ್ಯ, ಮಕ್ಕಳ ವಿವಾಹಾದಿ ಕಾರ್ಯ, ಮಕ್ಕಳ ಒಂದು ಮುಂಜಿ, ಉಪನಯನ, ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು, ಮಕ್ಕಳ ಜೊತೆ ಸಣ್ಣ ಕಿರಿಕಿರಿ, ತಾಯಿ ಜೊತೆ ಕೂಡ ಕಿರಿಕಿರಿ, ತಾಯಿ ಆಸ್ತಿಗೆ ಸಂಬಂಧಪಟ್ಟಂಥ ಕಲಹಗಳು ಇನ್ನಷ್ಟು ಒಂದು ರೀತಿ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ತುಲಾ ರಾಶಿ, ಚೆನ್ನಾಗಿದೆ. ದಶಮಾಧಿಪತಿ ಲಾಭದಲ್ಲಿದ್ದು, ಆ ಒಂದು ಲಾಭಾಧಿಪತಿ ನಿಮಗೆ ಕೇಂದ್ರದಲ್ಲಿದ್ದು, ಆ ಒಂದು ಕೇತು ಬೇರೆ ಕೇಂದ್ರದಲ್ಲಿದ್ದಾನೆ. ಸರ್ಕಾರ ಮಟ್ಟದ ಕೆಲಸ ಕಾರ್ಯ, ವ್ಯವಹಾರ, ಉದ್ಯೋಗ, ವಿದ್ಯಾಭ್ಯಾಸ, ಪ್ರಯಾಣ ಎಲ್ಲದರಲ್ಲೂ ಅನುಕೂಲದ ದಿನ. ವೃಶ್ಚಿಕ ರಾಶಿಗೂ ಅಷ್ಟೇ, ಸ್ವಲ್ಪ ಉಷ್ಣ ಬಾಧೆಯಿಂದ ನಡೀತಕ್ಕಂಥದ್ದು ಏನಾದರೂ ಆಗ್ಬಿಡುತ್ತೆ, ಎಚ್ಚರಿಕೆಯಿಂದ ಇರಿ.
ಆರೋಗ್ಯ ಚೇತರಿಕೆ, ಕುಟುಂಬ, ಮನೆ, ಮನಸ್ಸು, ವಿವಾಹ, ಉದ್ಯೋಗ, ಏನಾದರೂ ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆದರೂ ಕುಜ 4ನೇ ಭಾವ ಸ್ವಲ್ಪ ಬ್ಯಾಕ್ ಪೇನ್ ಏನಾದರೂ ಬರ್ತಕ್ಕಂಥದ್ದಾಗಿಬಿಡುತ್ತೆ, ಎಚ್ಚರಿಕೆ. ಧನುಸ್ಸು ರಾಶಿ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕುಳಿತಿರೋದ್ರಿಂದ ನಿಮ್ಮ ಅದೃಷ್ಟ ಕಟ್ಟಲಿಕ್ಕೆ ಏನಾದರೂ ಇವತ್ತು ಕೂತು ನಡೆಯುತ್ತೆ. ಬಂದಂಥದ್ದು ಪ್ಲ್ಯಾಂಡ್ ಏನೋ ಒಂದು ಸಿಸ್ಟಮ್ಯಾಟಿಕ್ ಯೋಚನೆ ಮಾಡ್ತಿದ್ದೀರಾ, ಅದು ಕೈ ಜಾರತಕ್ಕಂಥ ಸಂದರ್ಭವೂ ಆಗುತ್ತೆ. ಆದರೂ ಬಂಡಧೈರ್ಯ ಹೇಗಾದರೂ ನಿಭಾಯಿಸ್ಕೊಳ್ತಕ್ಕಂಥದ್ದು, ಹೊಸ ಯೋಜನೆ, ಹೊಸ ತಂತ್ರಗಾರಿಕೆಗೆ ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಇನ್ನು ಮಕರ ರಾಶಿ ಪಾಲುದಾರಿಕೆ, ಕೊಡೋದು ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ವಿದ್ಯಾಭ್ಯಾಸ ಎಲ್ಲದರಲ್ಲೂ ಎಳೆದಾಟವೇ ತುಂಬ ಹೊರೆ ಅನಿಸುತ್ತೆ. ಆದರೂ ಸುಖಭಾವದಲ್ಲಿ ಕೇತು ಸೂರ್ಯ ಪ್ರಭಾವದಲ್ಲಿರೋದ್ರಿಂದ ದೊಡ್ಡ ಹೊರೆಯೊಂದು ಜಾರಿ ಹೋಗುವುದು ದೈವದ ಒಲವಿನಿಂದ. ಕುಂಭರಾಶಿ ಪಾಲುದಾರಿಕೆ ವ್ಯವಹಾರ ಒಂದು ಬಿಟ್ಟು, ಪ್ರಯಾಣಗಳು ಒಂಚೂರು ಬಿಟ್ಟು ಮಿಕ್ಕೆಲ್ಲ ವ್ಯವಹಾರಗಳನ್ನು ಒಂದು ರೀತಿ ಸಮಾಧಾನಕರವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ದಿನವಾಗಿರುತ್ತೆ. ಮೀನರಾಶಿ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಹೊಟ್ಟೆ ನೋವು ಸಮಸ್ಯೆ, ಅಪೆಂಡಿಸ್, ಅಲ್ಸರ್, ಹೀಟಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಏನಾದರೂ ಇದ್ರೆ ಎಚ್ಚರಿಕೆ. ಸರ್ಕಾರಿ ಕೆಲಸ ವ್ಯವಹಾರ ಮಾಡ್ಲಿಕ್ಕೆ ಅಪ್ಲೈ ಮಾಡ್ತಿದ್ದೀರಾ, ಹೋಗ್ತಿದ್ದೀರಾ, ಟ್ರೈ ಮಾಡ್ತಿದ್ದೀರಾ ಅಂದರೆ ಮಾಡಿ ನೋಡಿ, ಅದ್ಭುತ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ರೀ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೆ ನಾಳೆ ಸಿಗೋಣ. ಹೋಗಿ ಬರ್ತೀವಿ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ